ನನಗಿರೋ ಸಾವಿನ ಭಯ, ದಿಗಿಲು. ನಾನು ಮತ್ತೊಮ್ಮೆ ಈ ಜಗತ್ತಿಗೆ ನಾಗತಿಹಳ್ಳಿ ಚಂದ್ರಶೇಖರ್ನಾಗಿ ಬರುವುದಿಲ್ಲ. ಇಲ್ಲಿ ಗುರ್ತಿಸ್ಕೋಬಹುದು, ನಿಲ್ಬೋದು, ಗೆಲ್ಬೋದು ಅನ್ನೋದು ಕಷ್ಟ ಅನ್ಸ್ತಾ? ನಮಗೆ ಪ್ರವೇಶ ಹೆಂಗಾಗೋಯ್ತು ಅಂದ್ರೆ, ಉಂಡು ಹೋದ ಮಾಡಿದಾಗ ಹೊಟ್ಟೆ ಕಿಚ್ಚಿಗೆ, ಮತ್ಸರಕ್ಕೆ ಲ್ಯಾಬ್ ಅಲ್ಲಿ ನನ್ನ ಸಿನಿಮಾ ರೀಲ್ಗಳನ್ನ ಅದ್ಭುತ ಮಾಡಿ ರಾಂಗ್ ಲೇಬಲ್ ಹಾಕಿ ಥಿಯೇಟರ್ಗಳಿಗೆಲ್ಲ ರಾಂಗ್ ರೀಲ್ ಕಳಿಸಿ ಅಷ್ಟು ಮಟ್ಟಿಗೆ ಸ್ಯಾಬಟೇಜ್ ಮಾಡಿದ್ರು ನನ್ನ ಅವತ್ತಿನ ಕೆಲವು ನಿರ್ದೇಶಕರು, ಉದ್ಯಮದವರು. ನನಗೆ ಆಗ ಈ ಪಿತೂರಿಗಳ ಬಗ್ಗೆ ಅರಿವಿರಲಿಲ್ಲ. ನೀವು ಕಂಡುಕೊಂಡಂಗೆ ಒಬ್ಬ ನಿರ್ದೇಶಕರಾಗಿನೋ, ಸಾಹಿತಿಯಾಗಿನೋ ಅಥವಾ ಮೇಷ್ಟ್ರಾಗಿನೋ ಅಂತ? ನಾನು ಪಾಠ ಮಾಡುವಾಗ ನಾನು ಮೇಷ್ಟ್ರು ಅಷ್ಟು. ನಾನು ಬರೆಯೋಕೆ ಕೂತ್ಕೊಂಡಾಗ ನಾನು ಲೇಖಕ. ಸಿನಿಮಾ ಮಾಡುವಾಗ ಒಂದು ಕಲೆಕ್ಟಿವ್ ಟೀಮ್ ಇಟ್ಕೊಂಡು ಹೋದಾಗ ಒಬ್ಬ ಸಾರಥಿ, ನಿರ್ದೇಶಕ. ಸಿನಿಮಾ, ಸಾಹಿತ್ಯ ಮತ್ತೆ ಒಂದಿಷ್ಟು ಸುತ್ತಾಟ, ಈ ಮೂರನ್ನು ಹೇಗೆ ನಿಭಾಯಿಸ್ತೀರಿ ಒಟ್ಟೊಟ್ಟಿಗೆ ಅಂತ? ನನಗೆ 1000 ವರ್ಷ ಆಯುಷ್ಯ ಇದೆ. ದಿನಕ್ಕೆ 80 ಗಂಟೆ ವಿಶೇಷವಾಗಿ ಪರವಾನಗಿ ಪಡ್ಕೊಂಡಿದ್ದೀನಿ. ಸಿನಿಮಾ ರಂಗ ಮತ್ತು ಸಾಹಿತ್ಯ ಇದರ ಏನು ನಂಟಿದೆ ಅದು ದೂರ ಆಗ್ತಾ ಇದೆ ಅನ್ನೋ ಮಾತುಗಳು ಕೇಳಿ ಬರ್ತಾ ಇದೆ. ಜನ ಸೌಂಡ್ ಅನ್ನ, ಅಬ್ಬರವನ್ನ ಸಂಗೀತ ಅಂತ ಕರೀತಾ ಇದ್ದಾರೆ. ತುಂಬಾ ಸಂಗೀತ ನಿರ್ದೇಶಕರು ಶಬ್ದ ಮಾಡುವುದರ ಮೂಲಕ ತಾವು ಸಂಗೀತಗಾರರು ಅಂತ ಘೋಷಿಸಿಕೊಳ್ತಾರೆ. ಆ ಕಾಲಘಟ್ಟದ ಚಿತ್ರರಂಗವನ್ನು ಕೂಡ ನೋಡಿದ್ದೀರಿ, ಈ ಕಾಲಘಟ್ಟದ ಚಿತ್ರರಂಗದಲ್ಲೂ ಕೂಡ ಈಗ ಸಕ್ರಿಯವಾಗಿ ಇದ್ದೀರಿ. ಪ್ರತಿಯೊಂದು ಕಲಾವಿದ ಐಸೋಲೇಟ್ ಆಗ್ತಿದ್ದಾನೆ, ಸ್ವಾರ್ಥಿ ಆಗ್ತಿದ್ದಾನೆ. ನಾನ್ ಡಿಜಿಟಲ್ ಎರಾದಿಂದ ಬಂದವರಿಗೆ ಡಿಜಿಟಲ್ ಎರಾ ಗಾಬರಿಗೊಳಿಸುವಷ್ಟು ಬದಲಾಗ್ತದೆ. ಸೊ ನಿಮ್ಮ ಪ್ರಕಾರ ಒಂದು ಸಿನಿಮಾ ಹೇಗಿರಬೇಕು? ಪ್ರತಿಯೊಂದು ಒಳ್ಳೆಯ ಸಿನಿಮಾನೇ ಬರೆಯೋಕೆ ಶುರು ಮಾಡಿದಾಗ ಹೋಗ್ತಾ ಹೋಗ್ತಾ ಅದು ಅತ್ಯಂತ ಒಳ್ಳೆಯ ಸಿನಿಮಾ ಆಗ್ಬೋದು, ಸಾಧಾರಣ ಸಿನಿಮಾ ಆಗ್ಬೋದು, ಕೆಟ್ಟ ಸಿನಿಮಾ ಆಗ್ಬೋದು. ಯಾಕೆಂದ್ರೆ ಇಂಗ್ರೀಡಿಯೆಂಟ್ಸ್ ಹೆಚ್ಚು ಕಡಿಮೆ ಆದರೆ ಅಡುಗೆ ರುಚಿಸೋದು ಅಥವಾ ಕೆಟ್ಟು ಹೋಗೋದು ಇದ್ದ ಹಾಗೆ ಸಿನಿಮಾದಲ್ಲಿ ಆಗ್ಬಿಡುತ್ತೆ. ಸೊ ನಿರ್ದೇಶಕನ ಹೆಗಲುಗಳು ಎತ್ತಿ ಮೆರೆಯೋದಕ್ಕಲ್ಲ, ಸೋಲಿನ ಅನುಭವವನ್ನು ಹೊರೋದಕ್ಕೆ ಗಟ್ಟಿಯಾಗಿರಬೇಕು. ನಾಗತಿಹಳ್ಳಿಗೆ ತುಂಬ ಪ್ರಾಮುಖ್ಯತೆ ಕೊಟ್ಟಂಥವ್ರು ನೀವು. ನಾಗತಿಹಳ್ಳಿ ಮೊದಲು ಬರುತ್ತೆ, ಆಮೇಲೆ ಚಂದ್ರಶೇಖರ್ ಬರುತ್ತೆ. ನಾಗತಿಹಳ್ಳಿ ಚಂದ್ರಶೇಖರ, ನೀವು ಇದಕ್ಕೆ ಗುರು ಲಘು ಹಾಕಿದ್ರೆ ಒಂದು ರಿದಮ್ ಬರುತ್ತೆ. ಸಿನಿಮಾ ರಂಗ ಹೇಗಾಗಿದೆ ಅಂದರೆ ಎಡಬಲ ವಿಷಯಗಳು ಸೇರ್ಕೊಂಡು ಕಲುಷಿತ ಆಗ್ತಾ ಇದೆ ಅಂತ ಅನಿಸ್ತಾ ಇದೆಯಾ? ಈ ಲೆಕ್ಕಾಚಾರ ಕಲಾಕಾರನಿಗೆ ಇರುಕೂಡ್ದು. ಕಲೆ ಅವನ ಹೃದಯದಲ್ಲಿ ಹುಟ್ಟುವಂತ ಒಂದು ಅಂತರ್ಗಂಗೆ. ಅದನ್ನು ಪೋಷಿಸಿ ಕಾಪಾಡಿ ಕಲೆಯಾಗಿ ಮಾಡಬೇಕು. ದ ಆರ್ಟ್ ಈಸ್ ಬಿಯಾಂಡ್ ಲೆಫ್ಟ್ ಅಂಡ್ ರೈಟ್. ಯಾವುದೇ ಒಂದು ಚಿಂತನೆ ಕಟ್ಟಿ ಹಾಕಿದ್ರೆ ಅವನನ್ನು ಮುಕ್ತವಾಗಿ ಬೆಳಿಲಿಕ್ಕೆ ಬಿಡದೇ ಇದ್ರೆ ಅಂತಹ ಸಿದ್ಧಾಂತಗಳಿಗೆ ಧಿಕ್ಕಾರ ಇದೆ. ನೀವು ಸಣ್ಣ ಆಗ್ಬೇಕಲ್ವಾ? ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ? ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ. ಕನ್ನಡ ಚಿತ್ರರಂಗದಲ್ಲಿ ಹೆಚ್ಚು ಕಮ್ಮಿ 4 ದಶಕದ ಯಶಸ್ವಿ ಪಯಣ, ಸಾಹಿತ್ಯ ವಲಯ, ಸಿನಿಮಾ ಪಯಣ, ಒಂದಿಷ್ಟು ವಿದೇಶ ಪ್ರವಾಸಗಳು, ನಿರ್ಮಾಣ, ನಟನೆ, ಗೀತರಚನೆ, 1-2 ಇಷ್ಟೊಂದು ವ್ಯಕ್ತಿತ್ವ ಇರುವಂಥವರು ಕನ್ನಡ ಚಿತ್ರರಂಗದಲ್ಲಿ ಬಹಳ ವಿರಳ. ಸೊ ಈಗ ನಮ್ಮ ಮುಂದೆ ಇವೆಲ್ಲವನ್ನು ಅಳವಡಿಸ್ಕೊಂಡು ಇರುವಂಥವರು ನಾಗತಿಹಳ್ಳಿ ಚಂದ್ರಶೇಖರ್ ಮೇಷ್ಟ್ರು. ಅವ್ರ ಜೊತೆ ನಮ್ಮ ವಿಶೇಷ ಪಾಡ್ಕಾಸ್ಟ್ ನಡೀತಾ ಇದೆ. ವಿಶೇಷ ಪಾಡ್ಕಾಸ್ಟ್ಗೆ ಅವ್ರನ್ನ ಸ್ವಾಗತ ಮಾಡೋಣ. ಸರ್ ನಮಸ್ಕಾರ. ನಮಸ್ತೆ. ನಮಸ್ತೆ. ಹೇಗಿದ್ದೀರಿ ಸರ್? ಚೆನ್ನಾಗಿದ್ದೀನಿ. ಎಸ್ ಸರ್, ನನಗೆ ನಿಮಗೆ ಆರಂಭದಲ್ಲೇ ಒಂದು ಪ್ರಶ್ನೆ ಕೇಳ್ಬೇಕು ಸರ್. ಏನು ಅಂದರೆ, ನಾಗತಿಹಳ್ಳಿ ಚಂದ್ರಶೇಖರ್ನ ಮೇಷ್ಟ್ರು ಅಂತ ಕರಿಬೇಕಾ, ನಿರ್ದೇಶಕರು ಅಂತ ಕರಿಬೇಕಾ, ನಿರ್ಮಾಪಕರು ಅಂತ ಕರಿಬೇಕಾ, ನಟರು ಅಂತ ಕರಿಬೇಕಾ, ಅಥವಾ ಬೋಧಕರು ಅಂತ ಕರಿಬೇಕಾ ಗೊತ್ತಾಗ್ತಿಲ್ಲ. ನಿಮ್ಮನ್ನು ಹೇಗೆ ಕರೆದ್ರೆ, ಹೇಗೆ ಹೇಳಿದ್ರೆ ನಿಮಗೆ ಖುಷಿ ಆಗುತ್ತೆ ಅಂತ? ನಿಮ್ಮ ಗ್ರಹಿಕೆಗೆ ನಾನು ಎಷ್ಟು ಸಿಕ್ಕಿದ್ದೀನಿ ಅದನ್ನು ಆಧರಿಸಿ ನೀವು ಏನು ಕರೆದ್ರೂ ಸಂತೋಷ. ಏನು ಕರಿಬೇಕು ಅಂತ ನಾನು ಅಪೇಕ್ಷೆನೂ ಮಾಡಬಾರ್ದು, ಒತ್ತಾಯನೂ ಮಾಡಬಾರ್ದು, ಸಲಹೆನೂ ಕೊಡಬಾರ್ದು. ಅಲ್ಲ, ನಾನು ಯಾಕೆ ಈ ಮಾತನ್ನು ಹೇಳ್ತೀನಿ ಅಂದರೆ, ಎಲ್ಲವನ್ನೂ ಆವರಿಸ್ಕೊಂಡಿರುವಂಥವ್ರು ಎಲ್ಲವನ್ನೂ ಮಾಡಬೇಕು. ಆದರೆ ನನಗೆ ಮುಂಚೆಯಿಂದ ಈ ಮಲ್ಟಿ ಟಾಸ್ಕ್ ಬಹುಮುಖಿಯಾಗಿರೋದು ನನಗಿಷ್ಟ. ಯಾಕಂದರೆ ಒಂದೇ ಜೀವಿತ, ಬದುಕು ಒಂದೇ, ಅದರೊಳಗಡೆ ಒಂದಷ್ಟು ಕೆಲಸಗಳದು ಏನೋ ಮಾಡೋಕ್ಕೆ ಸಾಧ್ಯವೋ ನಿಜ ಸರ್, ಅದು ಮಾಡಬೇಕು ಅಂತ. ಆದರೆ ತುಂಬ ಕೆಲಸಗಳನ್ನು ಹಮ್ಮಿಕೊಳ್ಳೋದ್ರಿಂದ ತೊಂದರೆನೂ ಇದೆ, ಲಾಭನೂ ಇದೆ. ತೊಂದರೆ ಏನು ಅಂತಂದರೆ, ಎಲ್ಲ ಕಡೆಗೆ ಒಡನಾಟ ಮಾಡೋದ್ರಿಂದ ಒಂದು ಕಡೆ ನೆಲೆ ನಿಲ್ಲಕ್ಕಾಗೋಲ್ಲ ಅನ್ನೋವಂಥದ್ದು ಒಂದಿರುತ್ತೆ. ಲಾಭ ಏನು ಅಂದರೆ, ಇಷ್ಟು ಕ್ಷೇತ್ರಗಳ ಅನುಭವ, ಇಷ್ಟು ಕ್ಷೇತ್ರಗಳಲ್ಲಿ ಆಗ್ತಕ್ಕಂಥ ಅನುಭವ ಇರುತ್ತಲ್ಲ, ಆ ಅನುಭವದ ಶ್ರೀಮಂತಿಕೆ ನಮ್ಮನ್ನು ಬೆಳೆಸುತ್ತೆ.
ಇಲ್ಲಿದ್ರೆ ನಾವು ಒಂದು ದ್ವೀಪದಲ್ಲಿ ಬಂಧಿಯಾಗಿ ಇಷ್ಟೇ ಹೀಗೆ ಅಂತ ಇರೋದು, ಅದರಿಂದ ಅನುಭವದ ಮಿತಿ ಉಂಟಾಗತ್ತೆ ಅನಿಸುತ್ತೆ. ಈ ದೃಷ್ಟಿಯಿಂದ ನನಗೆ ಈ ಬಹುಮುಖಿ ಪಯಣದಲ್ಲಿ ನಷ್ಟವೂ ಇದೆ, ಲಾಭವೂ ಇದೆ. ವೈಯಕ್ತಿಕವಾಗಿ ನಿಮ್ಮನ್ನು ನೀವು ಕಂಡುಕೊಂಡಂಗೆ ಒಬ್ಬ ನಿರ್ದೇಶಕರಾಗಿನೋ, ಸಾಹಿತಿಯಾಗಿನೋ ಅಥವಾ ಮೇಷ್ಟ್ರಾಗಿನೋ ಅಂತ? ನಾನು ಅನೇಕ ಕೋಣೆಗಳನ್ನು ಹೃದಯದೊಳಗೆ ಮಾಡಿಕೊಂಡವನು. ಓಕೆ. 2 ಕೋಣೆಗಳನ್ನು ಮಾಡುವಂಥ DVG ಹೇಳ್ತಾರೆ, ಒಂದರಲ್ಲಿ ಯೋಗರಾಟವನ್ನು ಆಡು ಅಂತ. ನಾನು ಹಲವು ಕೋಣೆಗಳನ್ನು ಮಾಡಿಕೊಂಡವನು. ಮತ್ತು ಆ ಕೋಣೆಗೆ ಹೋದಾಗ, ಅಂದರೆ ಆ ಕ್ಷೇತ್ರಕ್ಕೆ ಹೋದಾಗ ಅಲ್ಲಿಗೇನು ಬೇಕು ಅದನ್ನು ಅತ್ಯಂತ ಶ್ರದ್ಧೆಯಿಂದ ಕೊಡ್ತೀನಿ. ನಾನು ಪಾಠ ಮಾಡುವಾಗ ಇನ್ನೆಲ್ಲ ಮರೆತು ಹೋಗಿರುತ್ತೆ, ನಾನು ಮೇಷ್ಟ್ರು ಅಷ್ಟು. ನಾನು ಬರೆಯೋಕೆ ಕೂತ್ಕೊಂಡಾಗ ನಾನು ಲೇಖಕ. ಸಿನಿಮಾ ಮಾಡುವಾಗ ಒಂದು ಕಲೆಕ್ಟಿವ್ ಟೀಮ್ ಇಟ್ಕೊಂಡು ಹೋದಾಗ ಒಬ್ಬ ಸಾರಥಿ, ನಿರ್ದೇಶಕ. ಹಳ್ಳಿ ಕೆಲಸ ಮಾಡುವಾಗ ಸಂಪೂರ್ಣ ಒಬ್ಬ ಹಳ್ಳಿಯ ಕಾರ್ಯಕರ್ತ. ಪ್ರವಾಸಿಯಾದಾಗ ಅಪ್ಪಟ ಅಲೆಮಾರಿ. ಈ ರೀತಿ ನನ್ನನ್ನು ನಾನು ರೂಪಾಂತರಕ್ಕೆ ಒಳಪಡಿಸ್ಕೊಳ್ತೀನಿ. ನನ್ನ ವ್ಯಕ್ತಿತ್ವ ಒಂದು ಬೇರೆ ಒಂದು ರೀತಿಯಲ್ಲಿ ಒಂದು ಆಯಾಮಕ್ಕೆ ಹೋಗುತ್ತೆ. ಇದು ಒಂದು ನಾನು ಬಾಲ್ಯದಿಂದ ಸಿದ್ಧಿಸಿಕೊಂಡಿರೋ ಕಲೆ. ಅದರಿಂದ ಆ ಕ್ಷಣ ಯಾವ ಕೆಲಸ ಮಾಡ್ತೀವಿ ಅದರಲ್ಲಿ ಪೂರ್ತಿ ತನ್ಮಯವಾಗಬೇಕು. ಅದು ತುಂಬ ತುಂಬ ಮುಖ್ಯ. ನಾನು ಶಾಲೆ ಮಕ್ಕಳಿಗೆ ಪಾಠ ಮಾಡುವಾಗ ನನ್ನ ಮನಸ್ಸಲ್ಲಿ ನಿರ್ದೇಶಕನ ಹಮ್ಮು ಇರಬಾರ್ದು. ಕರೆಕ್ಟ್. ಪ್ರವಾಸಿಯಾಗಿ ಎಲ್ಲೋ ಕಳೆದು ಹೋದಾಗ ನಾನೊಬ್ಬ ಅಪ್ಪಟ ಸಂಪೂರ್ಣ ಅಲೆಮಾರಿ ಪ್ರವಾಸಿಯಾಗಿರಬೇಕು. ಹೀಗೆ ಆಯಾ ಕ್ಷೇತ್ರ ಬಯಸುವ ಅಗತ್ಯಗಳನ್ನು ನಾನು ಮೈದಾಳಿ ರೂಪಿಸ್ಕೊಂಡು, ಆ ರೀತಿ ಒಂದು ನಾನು ರೂಪಾಂತರ ಪಡಿಸ್ಕೊಂಡು ಆ ಕ್ಷೇತ್ರದಲ್ಲಿ ಪ್ರಯಾಣ ಮಾಡ್ತೀನಿ. ಸಾಮಾನ್ಯವಾಗಿ ಒಬ್ಬ ವ್ಯಕ್ತಿಯ ಹೆಸರ ಮುಂದೆ ಅಥವಾ ಹಿಂದೆ ಸರ್ನೇಮ್ಗಳು ಇರ್ತವೆ. ಅಂದರೆ ವ್ಯಕ್ತಿಯ ಮುಂದೆ ಅವರ ಅಪ್ಪನ ಹೆಸರು ಅಥವಾ ಇನ್ಷಿಯಲ್ಲು ಅಥವಾ ಊರ ಹೆಸರು ಇರ್ತದೆ. ಆದರೆ ನಾಗತಿಹಳ್ಳಿಗೆ ತುಂಬ ಪ್ರಾಮುಖ್ಯತೆ ಕೊಟ್ಟಂಥವ್ರು ನೀವು. ನಾಗತಿಹಳ್ಳಿ ಮೊದಲು ಬರುತ್ತೆ, ಆಮೇಲೆ ಚಂದ್ರಶೇಖರ್ ಬರುತ್ತೆ. ಈ ಊರಿನ ಅಷ್ಟೊಂದು ಬಾಂಧವ್ಯ ಹೇಗೆ ಅಂತ? ಊರಿನ ಹೆಸರು ನಿಮಗೆ ಬೇಕೋ ಬೇಡವೋ ನಿಮ್ಮ ಇನಿಷಿಯಲ್ನ ಭಾಗವಾಗಿರುತ್ತೆ, ಪ್ರತಿಯೊಬ್ಬರಿಗೂ ಇರುತ್ತೆ. ಒಂದು ಅವ್ರ ಹೆಸರನ್ನ ಮುನ್ನುಡಿಯ ಹಾಗೆ ಪ್ರಿಫಿಕ್ಸ್ ಆಗಿ ಇದ್ದೇ ಇರುತ್ತೆ. ಅದು ಹೆಸರಿಟ್ಕೊಳ್ಳೋದು ಏನೂ ದೊಡ್ಡ ವಿಚಾರ ಅಲ್ಲ. ಹೆಸರಿಟ್ಕೊಂಡಕ್ಕಿಂತ ಮುಖ್ಯವಾಗಿ ನಮ್ಮ ಹಳ್ಳಿ ಕಡೆಗೆ ಮುಖ ಮಾಡೋದು, ಹಳ್ಳಿಗೆ ಏನಾದರೂ ಬೇಕಾ ನೋಡೋದು, ಹಳ್ಳಿಗೆ ಬೇಕಾದ ಕಾಯಕಲ್ಪದ ಬಗ್ಗೆ ಯೋಚನೆ ಮಾಡೋದು, ಅದು ತುಂಬ ಮುಖ್ಯ ಅಂತ ನಾನು ಭಾವಿಸ್ತೇನೆ. ಭಾವನಾತ್ಮಕವಾಗಿ ಹಳ್ಳಿ ಹೆಸರಿಟ್ಕೊಳ್ಳೋದು ಚಂದ. ಈಗ ನನಗೆ ನಾಗತಿಹಳ್ಳಿ ಚಂದ್ರಶೇಖರ, ಅದರಲ್ಲೊಂದು ರಿದಮ್ ಇದೆ, ಒಂದು ಲಯ ಇದೆ, ಒಂದು ಪೊಯೆಟ್ರಿ ಇದೆ. ಅದು ಹೇಳೋದ್ರಲ್ಲೇ ಒಂದು ಸಂಗೀತ ಇದೆ ನನ್ನ ದೃಷ್ಟಿಲಿ. ಅದು ಚಂದ್ರಶೇಖರ ನಾಗತಿಹಳ್ಳಿಲಿಲ್ಲ, ಚಂದ್ರು ನಾಗತಿಹಳ್ಳಿಲಿಲ್ಲ, ನಾಗತಿಹಳ್ಳಿ ಚಂದ್ರಶೇಖರ. ನೀವು ಇದಕ್ಕೆ ಗುರು ಲಘು ಹಾಕಿದರೆ ಒಂದು ರಿದಮ್ ಬರುತ್ತೆ, ಆಯಿತಾ? ನಾನು ಯಾವಾಗಲೂ ನನ್ನ ಹೆಸರಿನಲ್ಲಿ ಇರೋವಂಥ ಒಂದು ಸಂಗೀತವನ್ನು ಗಮನಿಸ್ಕೊಂಡಿದ್ದೀನಿ. ಇದು ಹೆಸರಿಗೆ ಸಂಬಂಧಪಟ್ಟ ಭಾವನಾತ್ಮಕವಾದ ಸುಖ. ಆದರೆ ಹಾಗೆ ಹೆಸರಿಟ್ಕೊಂಡ್ಬಿಟ್ರೆ ಮುಗಿಲಿಲ್ಲ. ಏನಾದರೂ ನಾವು ನಮ್ಮ ಹಳ್ಳಿ ಕಡೆ ಮಾಡಬೇಕು. ನಾನು ಈ ಒಂದಷ್ಟು ವರ್ಷಗಳಲ್ಲಿ ನನ್ನಿಂದ ಸಾಧ್ಯ ಆದಷ್ಟು ಪ್ರಯಾಣದಲ್ಲಿ ನನ್ನ ಆದಾಯದಲ್ಲಿ ಸ್ವಲ್ಪ ಭಾಗವನ್ನು ಅಲ್ಲಿ ಖರ್ಚು ಮಾಡ್ತಾ ಖುಷಿಯಾಗಿ ಅಲ್ಲಿಯ ಸೋದರ ಸೋದರಿಯರ ಜೊತೆಗೆ ಕಾಲ ಕಳೆದಿದ್ದೇನೆ. ಇದನ್ನು ಸೇವೆ, ಇದೊಂದು ದೊಡ್ಡ ಚಳುವಳಿ ಅದೆಲ್ಲ ಏನಿಲ್ಲ. ನನ್ನ ಮಟ್ಟಿಗೆ ನಾನು ಕಂಡುಕೊಂಡ ಪ್ರಯೋಗ ನನ್ನ ಹಳ್ಳಿಲಿ. ಅದಕ್ಕೆ ನಾಗತಿಹಳ್ಳಿ ಚಂದ್ರಶೇಖರ ಅಂತ ಇಟ್ಟುಕೊಂಡದಕ್ಕೆ ಅದಕ್ಕೆ ಅನವರ್ಥವಾಗಿ ಕೆಲಸಗಳು ಅಷ್ಟು. ಎಸ್ ಸರ್, ನಿಮ್ಮಂಥವ್ರ ಬಗ್ಗೆ ಒಂದಷ್ಟು ಹೊರಗಡೆ ಒಂದೊಂದು ಬ್ರ್ಯಾಂಡಾಗಿ ಬಿಂಬಿಸ್ತಾರೆ. ಅಂದರೆ ನೀವು ಪ್ರಗತಿಪರ ಚಿಂತಕರು, ಹಾಗಾಗಿ ಒಂದಷ್ಟು ಬೇರೆ ಬೇರೆ ಆಯಾಮಗಳಲ್ಲಿ ನಿಮ್ಮನ್ನು ಕರೆಯೋಕ್ಕೆ ಇಷ್ಟಪಡ್ತಾರೆ. ಎಕ್ಸಾಂಪಲ್, ನೀವು ಲಂಕೇಶ್ ಅವ್ರನ್ನ ಬಲ್ಲವರು, ಲಂಕೇಶ್ ಅವರ ಹತ್ತಿರದಿಂದ ನೋಡಿದಂಥವ್ರು. ಆ ನಂತರ ಈ ಕಡೆ SL ಭೈರಪ್ಪ ಅವರ ಬಗ್ಗೆನೂ ಮಾತಾಡ್ತೀರಿ, ಭೈರಪ್ಪ ಅವ್ರ ಬಗ್ಗೆನೂ ತಿಳ್ಕೊತೀರಿ. ಎಸ್ ಸರ್, ಶಿವರಾಮ ಕಾರಂತರು, ಇನ್ನು ಚಂಪಾ ಅವರ ಬಗ್ಗೆ. ಸೊ ಇವೆಲ್ಲವನ್ನು ನೋಡಿದಾಗ ಒಂದಷ್ಟು ಹೊರಗಡೆ ಚರ್ಚೆ ಕೂಡ ಆಗ್ತದೆ. ಬಲಪಂಥೀಯ, ಎಡಪಂಥೀಯ, ಹೇಗೆ ಇದನ್ನು ಬಿಂಬಿಸೋದು ಅನ್ನೋ ಥರದ್ದು. ಮೊದಲನೇದಾಗಿ ಈ ಎಡಪಂಥೀಯ ಬಲಪಂಥೀಯ ಅನ್ನೋ ಚರ್ಚೆ ಏನು ಇತ್ತೀಚೆಗೆ ತುಂಬ ತೀವ್ರವಾಗಿ ಇದೆ. ಎಸ್ ಸರ್, ಹೌದು.
ಈ ಎರಡೂ ಪಂಥಗಳಲ್ಲಿ ಇರುವಂಥ ವಿಚಾರಗಳು, ಭಿನ್ನ ಅಭಿಪ್ರಾಯಗಳು, ವಿರೋಧಾಭಿಪ್ರಾಯಗಳಿದೆ. ಯಾವಾಗ ಈ ಎರಡು ಪಂಥದವರು ಅತಿರೇಕಕ್ಕೆ ಹೋಗ್ತಾರೆ ಅದು ಅಪಾಯ. ಓಕೆ, ಒಂದೇ ಮನೆಯಲ್ಲಿ ಎಡಪಂಥೀಯ ಬಲಪಂಥೀಯ ಒಟ್ಟಿಗೆ ಇರಬೇಕು, ತಪ್ಪೇನಿಲ್ಲ. ಈಗ ನಮ್ಮ ತಾಯಿ ದೇವಸ್ಥಾನಕ್ಕೇನೋ ಮಾಡಿಸ್ಕೊಡಪ್ಪ ಅಂದರು, ಅವ್ರಿಗೆ ಮಾಡಿಸ್ಕೊಟ್ಟೆ. ಯಾಕೆಂದ್ರೆ ನನಗೆ ಅಮ್ಮನಲ್ಲಿ ಭಕ್ತಿ, ಅಮ್ಮನಿಗೋಸ್ಕರ ಮಾಡಿಕೊಡ್ಬೇಕು. ಯಾಕಮ್ಮ ನೀನು ಮಾಡಲ್ಲ, ನಾನು ಎಡಪಂಥೀಯ ಅಂದರೆ ಮೂರ್ಖ ಆಗ್ತಾನ ಅವನು. ಕರೆಕ್ಟ್. ಸೊ ಎರಡೂ ಕಡೆ ಒಂದು ಸಹನೆ, ಎರಡೂ ಕಡೆಯನ್ನು ಅರ್ಥ ಮಾಡಿಕೊಳ್ಳುವಂಥ ಸೂಕ್ಷ್ಮತೆ, ಕೊಟ್ಟು ಪಡೆಯುವಂಥ ಗುಣ ಬೇಕು. ಅದರಿಂದ ಮನುಷ್ಯ ಪಂಥವೇ ಅಂತಿಮವಾದದ್ದು. ಯಾವುದು ಸರಿ ಯಾವುದು ತಪ್ಪು ಅನ್ನುವಂಥದ್ದು ಲೋಕ, ನಮ್ಮ ಅನುಭವ, ನಮ್ಮ ಜೀವನ ಹೇಳುತ್ತೆ. ತಪ್ಪುಗಳು ಎಡದಲ್ಲೂ ಇದೆ, ಬಲದಲ್ಲೂ ಇದೆ. ಸರಿಗಳು ಎಡದಲ್ಲೂ ಇದೆ, ಬಲದಲ್ಲೂ ಇದೆ. ಆ್ಯಸ್ ಎ ಹ್ಯೂಮನ್ ಬೀಯಿಂಗ್ ನೀವು ಒಳ್ಳೆಯದು ಎಲ್ಲ ಕಡೆ ಹೀರ್ಕೋಬೇಕು. ಸಾರಾಸಟ್ಟಾಗಿ ಏನನ್ನು ತಳ್ಳಿ ಹಾಕೋದಿರುತ್ತಲ್ಲ ಅಥವಾ ತಿರಸ್ಕರಿಸೋದಿರುತ್ತಲ್ಲ, ಅದು ಮನುಷ್ಯನನ್ನು ಅತ್ಯಂತ ಸೀಮಿತ ದೃಷ್ಟಿಕೋನ, ಸಂಕುಚಿತ ದೃಷ್ಟಿಕೋನಕ್ಕೆ ಒಳಪಡುತ್ತೆ. ಈ ಥರ ಹೇಳಿದರೆ ಕೆಲವರು ಬಹಳ ಜನ ಈ ಥರ ಸಾಧ್ಯವೇ ಇಲ್ಲ ಅಂತಕ್ಕಂಥ ವಾದ ಮಾಡ್ತಾರೆ. ಕರೆಕ್ಟ್. ನನಗದು ಸಾಧ್ಯ ಅಂತ ಅನಿಸುತ್ತೆ. ನಾನು ಸಂತರ ಜೊತೆಗೂ ಸಂದರ್ಶನ ಮಾಡಿದ್ದೇನೆ, ಜೀವಿಸಿದ್ದೇನೆ. ಅತ್ಯಂತ ಹಾರ್ಡ್ ಕೋರ್ ಮಾರ್ಕ್ಸಿಸ್ಟ್ಗಳ ಜೊತೆ ಸಮಯ ಕಳೆದಿದ್ದೇನೆ, ಎಡಪಂಥೀಯ ವಿಚಾರಧಾರೆಗಳ ಜೊತೆ ಕಳೆದಿದ್ದೇನೆ. ಈ ಎರಡನ್ನೂ ನೋಡಿದಾಗ ಒಬ್ಬ ಲೇಖಕ, ಒಬ್ಬ ನಿರ್ದೇಶಕ ತುಸು ಎತ್ತರಕ್ಕೆ ಹೋಗಬೇಕು, ಮೇಲೆ ನಿಂತು ನೋಡಬೇಕು. ಆಗ ನಿಮಗೆ ಅವೆರಡನ್ನ ನೋಡೋ ಕ್ರಮ ಬದಲಾಗತ್ತೆ. ವೈಚಾರಿಕ ದೃಷ್ಟಿಯಿಂದ ನಾನು ಎಡಪಂಥೀಯ, ನೋ ಡೌಟ್. ತಾತ್ವಿಕವಾಗಿ ಅದಕ್ಕೆ ಯಾವ ಥರ ಟೀಕೆನಾದರೂ ಮಾಡಲಿ, ಎಡಚ, ಲದ್ದಿ ಜೀವಿ ಏನೇನೋ ಹೇಳ್ತಾರೆ. ಇವರು ಒಂದಷ್ಟು ಅವ್ರಿಗೆ ಹೇಳ್ತಾರೆ, ಆ ಥರದ ಏನಾದರೂ ಟೀಕೆಗಳು ಬರಲಿ. ಬಟ್ ನಾನು ಆಳದಲ್ಲಿ ನಿರೀಶ್ವರವಾದಿ. ಮನುಷ್ಯರಲ್ಲಿ ದೇವರನ್ನು ಕಂಡವನು, ಹಳ್ಳಿಯಲ್ಲಿ ದೇವರನ್ನು ಗುರುತಿಸೋ ಪ್ರಯತ್ನ ಮಾಡಿದವನು, ಸೇವೆ ನಿಜವಾದಂಥ ಭಕ್ತಿಯಿಂದ ನಂಬಿದವನು. ಅದು ತಪ್ಪು ಅಂತ ಯಾರಾದರೂ ಎಡಗಡೆಯವರು ಹೇಳಿದರೆ ನಾನು ಎಡಗಡೆಯವನಲ್ಲ ಆಗ. ಓಕೆ. ಆಮೇಲೆ ಬಹಳ ಮುಖ್ಯವಾದ ಒಂದು ಮಾತು ಹೇಳ್ತೀನಿ ನಿಮಗೆ. ಏನಂದರೆ ದೇವರು ನಿರಾಕಾರ ಅನ್ನುವಂಥದ್ದು, ಅದು ಬಹಳ ಉಪನಿಷತ್ ಹಂತದಲ್ಲಿದೆ. ಕಣ್ಣಿಗೆ ಕಾಣಿಸದ ಮತ್ತು ನಮಗೆಲ್ಲವನ್ನು ನಿಯಂತ್ರಿಸುವ ಯಾವುದೋ ಶಕ್ತಿ ಅನ್ನುವಂಥದ್ದು. ಆ ಶಕ್ತಿಯ ಹಂತದಲ್ಲಿ ನಾವು ಅದನ್ನು ಒಪ್ಪಿಕೊಂಡು ಸ್ವೀಕಾರ ಮಾಡಿದ್ದೀನಿ. ನಾನು ಅದನ್ನು ರೂಢಿಗತ ಮಾಡಿದ ತಕ್ಷಣ, ಕಂದಾಚಾರ ಆದ ತಕ್ಷಣ ಅದು ಅಪಾಯಕಾರಿ ಆಗ್ತಾ ಹೋಗುತ್ತೆ, ವಿಭಜನೆ ಮಾಡ್ತಾ ಹೋಗುತ್ತೆ. ಅದನ್ನು ನಾನು ವಿರೋಧಿಸ್ತೇನೆ. ಈ ಥರದ ನಿಲುವುಗಳಿದ್ದಾಗ ನಾವು ಎಡಗಡೆನೂ ಅಲ್ಲ, ಬಲಗಡೆನೂ ಅಲ್ಲ, ಮನುಷ್ಯರ ಪರ, ಸಮಾಜದ ಪರ ಅಂತ ನನಗೆ ಸ್ಪಷ್ಟವಾಗಿ ಅನಿಸಿದೆ. ನಾನು ಊರಲ್ಲಿ ಇಷ್ಟು ಕೆಲಸ ಮಾಡುವಾಗ ಊರಲ್ಲೆಲ್ಲ ದೇವರು ಮಾಡ್ತಾರೆ, ಜಾತ್ರೆ ಮಾಡ್ತಾರೆ, ಅವ್ರ ಜೊತೆ ಇರ್ತೀನಿ ಅಷ್ಟೇ. ಅಲ್ಲಿ ಚೇಷ್ಟೆ ಮಾಡಬಾರ್ದು. ಯಾಕ್ರಿ ಮಾಡ್ತೀರಾ, ಇದೆಲ್ಲ ನಾನ್ ಸೆನ್ಸ್ ಅದು. ನಾವು ದೇವರನ್ನ ತೆಗೆದುಹಾಕಿದ್ರೆ ಆಲ್ಟರ್ನೇಟ್ ಏನು ಕೊಡೋಕ್ಕಾಗುತ್ತೆ ನಿನ್ನ ಕೈಲಿ? ಪರ್ಯಾಯ ಏನಾದ್ರು ಕೊಡೋಕ್ಕಾಗತ್ತಾ? ಬುದ್ಧಿಜೀವಿಗಳಿಗೆ ಏನು ಕೊಡೋಕ್ಕಾಗಲ್ಲ. ಆದರೆ ಸದ್ಗುಣಗಳನ್ನ, ಅಂತಃಕರಣವನ್ನ, ಮನುಷ್ಯ ಪ್ರೇಮವನ್ನ ಇಟ್ಕೊಂಡು ಎಲ್ಲರನ್ನೂ ಒಳಗೊಂಡು ಹೋಗಬೇಕು. ಹುಚ್ಚುಚ್ಚಾಗಿ ನಡ್ಕೊಂಡಾಗ ಬಲಪಂಥೀಯರು ನಾನು ಖಂಡಿಸಿದ್ದೇನೆ, ಎಡಗಡೆಯವರು ಹುಚ್ಚುಚ್ಚಾಗಿ ನಡೆದಾಗ ನಾನು ಖಂಡಿಸಿದ್ದೀನಿ. ಕರೆಕ್ಟ್. ಅದು ನನಗಿಷ್ಟ. ಅದರಿಂದ ನನಗೆ ಈ ವಿಭಜನೆಯಲ್ಲಿ ನಂಬಿಕೆನೇ ಇಲ್ಲ. ನಂಬಿಕೆ ಇಟ್ಕೊಂಡ್ರೆ ನೀವು ಏನು ನಮ್ಮ ಸಮಾಜದಲ್ಲಿ ಕೆಲಸ ಮಾಡೋಕ್ಕಾಗಲ್ಲ, ಏನು ಕೆಲಸನೂ ಮಾಡೋಕ್ಕಾಗಲ್ಲ. ಒಂದು ಹಳ್ಳಿಗೆ ಹೋಗೋಕ್ಕಾಗಲ್ಲ, ಒಂದು ಶಾಲೆಗೆ ಹೋಗೋಕ್ಕಾಗಲ್ಲ, ಒಂದು ಸಾಮಾಜಿಕವಾಗಿ ಸಾಹಿತ್ಯಕ್ಕೂ ಏನು ಮಾಡೋಕ್ಕಾಗಲ್ಲ. ಕರೆಕ್ಟ್. ಈಗ ಹೇಳುವಾಗಲೂ ನಮ್ಮೊಳಗಿನ ನಂಬಿಕೆಗಳು ಗಟ್ಟಿಯಾಗಿರಬೇಕು, ತತ್ವಗಳು ಸರಿಯಾಗಿರಬೇಕು, ನಿಚ್ಚಳವಾಗಿರಬೇಕು. ಓಕೆ. ಅದು ನನಗಿದೆ. ನಾನು ಏನು ಮಾಡ್ತಿದ್ದೀನಿ ಅದು ಸರಿ ಇದೆ. ಅದು ಎಡವೂ ಅಲ್ಲ, ಬಲವೂ ಅಲ್ಲ, ಮನುಷ್ಯ ಪರವಾದ್ದು. ಎಸ್ ಸರ್. ನಾಗತಿಹಳ್ಳಿ ಚಂದ್ರಶೇಖರ್ ಅವರು ನಗರ ಜೀವನವನ್ನು ಕಂಡಿದ್ದಾರೆ, ಹಳ್ಳಿಯ ಬದುಕನ್ನು ಕೂಡ ನೋಡಿದ್ದಾರೆ. ನಿಮ್ಮ ಬರಹದ ಶಕ್ತಿ ಏನು, ಅಥವಾ ಮೇಲ್ವರ್ಗ ಕೆಳವರ್ಗ ಎಲ್ಲವನ್ನೂ ನೋಡಿರೋದ್ರಿಂದ ಅದಕ್ಕೇನಾದರೂ ಆ ಸಾಹಿತ್ಯಕ್ಕೆ ಪ್ರೇರಣೆ ಏನಾದರೂ ಇದೆಯಾ? ನನ್ನ ಒಂದು 100-110 ಪ್ರಕಟಿತ ಕಥೆಗಳು ಬೇರೆ ಬೇರೆ ಸಂಕಲನಗಳಲ್ಲಿ ಅಡಕವಾಗಿದ್ದಾವೆ. ನೀವು ನನ್ನ ಕಥೆಗಳನ್ನು, ಕಾದಂಬರಿಗಳನ್ನು ಓದಿದರೆ ಇದಕ್ಕೆ
ಸ್ವಲ್ಪ ಅರ್ಥ ಸಿಕ್ಕೀತು ಅಂದ್ಕೊಳ್ತೀನಿ. ಅಂದರೆ ಅವುಗಳನ್ನು ಮುಖ್ಯವಾಗಿ ವಿಮರ್ಶಕರು 3 ಭಾಗಗಳಲ್ಲಿ ಹೇಳಿದ್ದಾರೆ. ಗ್ರಾಮಮುಖಿ, ನಗರಮುಖಿ, ಪ್ರೇಮಮುಖಿ, ಹೀಗೆ ವಿಭಾಗ ಮಾಡಿದ. ಈ ಕಥೆಗಳನ್ನು ಹೀಗೆ ವಿಭಜನೆ ಮಾಡಿದಾಗ ಅದರಲ್ಲಿ ಗ್ರಾಮಮುಖಿ ಕಥೆಗಳಲ್ಲಿ ನಾನು ಕಂಡ ಗ್ರಾಮದ ಉಂಡ ನೋವುಗಳು, ಕಷ್ಟಗಳು, ನನ್ನ ತಾಯಿಯ ಪಾತ್ರ, ನನ್ನ ತಂದೆಯ ಪಾತ್ರ, ನನ್ನ ಗ್ರಾಮೀಣ ಅನುಭವಗಳು ಅದೆಲ್ಲ ಅದರಲ್ಲಿ ಬರುತ್ತೆ. ನಾನು ರೈತ ಚಳವಳಿಯಲ್ಲಿ ಕೆಲಸ ಮಾಡಿದವನು, ಪ್ರೊಫೆಸರ್ MD ನಂಜುಂಡಸ್ವಾಮಿ ಅವರ ಜೊತೆ ಕೆಲಸ ಮಾಡಿದವನು. ಗ್ರಾಮಗಳ ಬವಣೆ, ರೈತರ ಬವಣೆ, ಗ್ರಾಮದ ಜಾತಿ ವ್ಯವಸ್ಥೆ, ಯಾಕೆ ಇವತ್ತಿಗೂ ಒಂದು ವರ್ಗವನ್ನು ಊರಾಚೆ ಇಟ್ಟು ಬದುಕುವಂಥ ಒಂದು ಹೇಯ ನಾಚಿಕೆಗೇಡಿನ ಪರಿಸ್ಥಿತಿ ಇದೆ ಅಂತ ನನ್ನನ್ನು ತುಂಬ ಸಲ ಬಾಧಿಸುತ್ತದು ನನ್ನನ್ನು. ಇಂಥ ಅನೇಕ ವಿಚಾರಗಳು ನನ್ನ ಗ್ರಾಮೀಣ ಕಥೆಗಳಲ್ಲಿ ಬರುತ್ತೆ. ಸಮಾನತೆಯ ಬಗ್ಗೆ ಎಷ್ಟೆಲ್ಲ ಮಾತಾಡ್ತೀವಲ್ಲ, ಇವತ್ತಿಗೂ ಈ ವಿಭಜನೆ ಹಾಗೇ ಇರಲಿಲ್ಲ. ನಾವೆಲ್ಲ ಸಂಸ್ಕೃತಿ, ಹಬ್ಬ, ಭಜನೆ, ಭಾಷಣ ಎಲ್ಲ ಮಾಡ್ತೀವಿ, ಏನು ಬದಲಾಯಿಸೋಕ್ಕಾಗಿಲ್ವಲ್ಲ. ಹಾಗೆ ಯೋಚಿಸಿದಂತಹ ಗಾಂಧಿ ಅಂತವರು, ಅಂಬೇಡ್ಕರ್ ಅಂತವರೆಲ್ಲ ಆಗೋದ್ರಲ್ಲಿ ಅದು ಬದಲಾವಣೆ ಆಗಿಲ್ವಲ್ಲ ಅನ್ನೋದು ಈ ತಳಮಳ ಗ್ರಾಮೀಣ ಕಥೆಗಳಲ್ಲಿ ಕಾಣುತ್ತೆ. ಆಮೇಲೆ ನಾನು ನಗರವನ್ನು ಹುಡ್ಕೊಂಡು ಹೋದೆ ಬದುಕೋದಕ್ಕೋಸ್ಕರ. ಭಾಳ ಭಾವನೆಗಳು, ದಿನಗೂಲಿ ನೌಕರಿ, ಅದು ಇದು ರ್ಯಾಂಡಮ್ ಆಗಿ ಯಾವ್ಯಾವುದೋ ಕೆಲಸಗಳನ್ನು ಮಾಡಿಕೊಂಡು ಅಲ್ಲಿ ಓದ್ಕೊಂಡು MA ಮಾಡಿಕೊಂಡು ಹೀಗೆ ಇನ್ನೊಂದು ಜರ್ನಿ. ಸೊ ನಗರ ಇನ್ನೊಂದು ನನ್ನ ನಗರಮುಖಿ ಕಥೆಗಳಲ್ಲಿ ನಗರದ ಅನುಭವಗಳು, ತಲ್ಲಣಗಳು, ಪಲ್ಲಟಗಳು ಕಾಣಿಸ್ತಾ ಹೋಗುತ್ತೆ. ಇದಲ್ಲದೆ ಐ ವಾಸ್ ಎ ವೆರಿ ಪಾಪ್ಯುಲರ್, ಐ ಆಮ್ ಅಂತ ಹೇಳಬಾರ್ದು ಈಗ, ಐ ವಾಸ್ ಎ ವೆರಿ ಪಾಪ್ಯುಲರ್ ರೊಮ್ಯಾಂಟಿಕ್ ರೈಟರ್. ಗೊತ್ತು ಸರ್. ನನ್ನ ಮಲೆನಾಡಿನ ಹುಡುಗಿ, ಬಯಲು ಸೀಮೆ ಹುಡುಗಿ, ಇವೆಲ್ಲ ಬಹಳ ಸಿನಿಮಾಗಳ ಮೂಲಕ ಕಂಡಂತಹ ಬಾನಲ್ ಎಂಬುದು ಚಂದ್ರ. ಅಲ್ಲಿ ಗಂಡು ಹೆಣ್ಣಿನ ಸಂಬಂಧ ಕುರಿತಂತ ಕಥೆಗಳಿದ್ದಾವೆ, ಪ್ರೇಮದ ಕಥೆಗಳು. ಸೊ ಅದನ್ನು ಒಂದು ವಿಭಾಗೀಕರಿಸಿದ್ದಾರೆ. ಈ ದೃಷ್ಟಿಯಿಂದ ಒಂದೊಂದು ಗುಂಪಿನಲ್ಲಿ ಒಂದು 25-30 ಕಥೆಗಳು ಸಿಕ್ಕಬಹುದು. ಸೊ ಒಬ್ಬ ಲೇಖಕನನ್ನು ಗಮನಿಸಬೇಕಾದ್ರೆ ಈ ಎಲ್ಲ ಕಥೆಗಳಲ್ಲಿ ಇರುವಂಥ ಒಬ್ಬ ಲೇಖಕ ಯಾರು, ಅವನು ಏನು ಅನ್ನೋದನ್ನು ಒಬ್ಬ ಓದುಗನ ಮನಸ್ಸಿನ ಭಿತ್ತಿಯಲ್ಲಿ ಏನು ಉಳಿಯುತ್ತಲ್ಲ ಅದರಿಂದ ಅವನು ಅಭಿವ್ಯಕ್ತಗೊಳ್ತಾ ಹೋಗ್ತಾನೆ. ನಾನು ಯಾವುದೇ ಥರದ ಅದರ ಬ್ರ್ಯಾಂಡ್ ಮಾಡ್ಕೊಂಡು ಬರೆಯಲ್ಲ. ಈಗ ಮೊನ್ನೆ ಒಳಚರಂಡಿ ಅಂತ ಪ್ರಜಾವಾಣಿ ದೀಪಾವಳಿ ವಿಶೇಷಾಂಕದಲ್ಲಿ ಪ್ರಥಮ ಬಹುಮಾನ ಪಡೆದಂಥ ಓದ ದೀಪಾವಳಿಯಲ್ಲಿ ಬಂದ ಕಥೆ ಅದೀಗ ಸಂಕಲನವಾಗಿ ಬಂತು. ಅದನ್ನು ಓದ್ದವರು ಕೆಲವರು ಮೊದಲ ಕಥೆಗಳು ಹಾಗೆ ಇರಬೇಕಾಗಿತ್ತದು ಅಂತ ಒಂದು, ಇನ್ನು ಕೆಲವರು ತುಂಬ ಭಿನ್ನವಾಗಿ ಬರ್ತಿದ್ದೀರಿ, ಬೇರೆ ಥರ ಆಲೋಚನೆ ಮಾಡೋಕ್ಕೆ ಶುರು ಮಾಡಿದ್ದೀರಿ ನಗರದ ಬಗ್ಗೆ ಅಂತ ಒಂದು ವಿಮರ್ಶೆ ಬಂತು. ಸೊ ಬರೆದ ಕೂಡಲೇ ಅದನ್ನು ಮರೆತು ಬಿಡೋದು, ಚರ್ಚೆಯನ್ನು ಜನರಿಗೆ ಬಿಟ್ಟುಬಿಡೋದು, ಇದು ನನ್ನ ಕ್ರಮ. ಅದರಿಂದ ಲೇಬಲ್ಗಳನ್ನು ಅವರು ಹಚ್ಕೋತಾರೆ, ನಾನು ಹಚ್ಕೋಬಾರ್ದು. ಕರೆಕ್ಟ್ ಸರ್. ಸರ್, ನಾವು ಕಂಡಂತೆ ನಾಗತಿಹಳ್ಳಿ ಚಂದ್ರಶೇಖರ್ ಸಿನಿಮಾ, ಸಾಹಿತ್ಯ ಮತ್ತು ಒಂದಿಷ್ಟು ಸುತ್ತಾಟ, ಈ 3 ನಿಮ್ಮ ಬದುಕಿನ ಅವಿಭಾಜ್ಯ ಅಂಗಂತ ನಾವು ಭಾವಿಸಿದ್ದೀವಿ. ಈ 3 ಹೇಗೆ ನಿಭಾಯಿಸ್ತೀರಿ ಒಟ್ಟೊಟ್ಟಿಗೆ ಅಂತ? ಒಟ್ಟಿಗೆ ನಿಭಾಯಿಸಬೇಕಾದ್ರೆ ತಮಾಷೆಗೆ ಹೇಳ್ತೀನಿ, ನನಗೆ 1,000 ವರ್ಷ ಆಯುಷ್ಯ ಇದೆ. ಓಕೆ. ದಿನಕ್ಕೆ 80 ಗಂಟೆ ವಿಶೇಷವಾಗಿ ಪರವಾನಗಿ ಪಡ್ಕೊಂಡಿದ್ದೀನಿ. ಓಕೆ. ಅಂದರೆ ನಿಮ್ಮ 24 ಗಂಟೆನೇ ಅಷ್ಟು ವಿಸ್ತಾರ ಮಾಡ್ಕೋಬೇಕು. ನಿಮಗಿರೋ ಅಲ್ಪ ಆಯುಷ್ಯನ್ನೇ ನೀವು ಅದು 1000 ವರ್ಷದಷ್ಟು ವಿಸ್ತಾರ ಮಾಡ್ಕೋಬೇಕು ಅಂತ. ಅಂದರೆ ತಮಾಷೆ ಆ ಕಡೆ ಇರಲಿ. ಮುಖ್ಯವಾಗಿ ಏನಂತಂದರೆ, ನಾವು ನಮ್ಮ ಸಮಯವನ್ನು ಬೇರೆ ಬೇರೆ ಕೆಲಸಗಳಿಗೆ ವಿಭಾಗಿಸ್ಕೊಂಡ್ರೆ ಸಮಯವನ್ನು ಬದಲಾಯಿಸುವುದು ಅಥವಾ ವಿಶ್ರಾಂತಿ ಪಡೆಯುವುದು ಅಂದರೆ ಇನ್ನೊಂದು ಕೆಲಸಕ್ಕೆ ಶಿಫ್ಟ್ ಆಗೋದು ಅಂತ. ಅದೇ ವಿಶ್ರಾಂತಿ. ಭಾಳ ಜನ ವಿಶ್ರಾಂತಿ ಅಂದರೆ ಮಲ್ಕೊಳ್ಳೋದು ಅಂತ ಅನ್ಕೋತಾರೆ. ವಿಶ್ರಾಂತಿ ಅಂದರೆ ಅಲ್ಲ, ಇನ್ನೊಂದು ಕೆಲಸಕ್ಕೆ ಹೋಗೋದು. ಆ ರೀತಿ ನಾನು ಯೋಚಿಸ್ಕೊಂಡು ಬಂದೆ. ಆಳದಲ್ಲಿ ಬಹುಶಃ ನನಗಿರೋ ಸಾವಿನ ಭಯ, ದಿಗಿಲು. ಓಕೆ. ಇದು ಒಂದೇ ಬದುಕು, ಇದು ಒಂದೇ ಬದುಕು, ಒಂದೇ ಎಂಟ್ರಿ, ಒಂದೇ ಎಕ್ಸಿಟ್, ಅಗೈನ್ ಎಂಟ್ರಿ ಇಲ್ಲ ಅನ್ನುವ ಒಂದು ಸತ್ಯ ಎಲ್ರಿಗೂ ಸತ್ಯ. ಅದು ಪ್ರಪಂಚದಲ್ಲಿ ಎಲ್ರಿಗೂ ಇರೋ ಸತ್ಯವೇ, ನನ್ನ ಒಬ್ಬನಿಗಲ್ಲ. ಆ ಸತ್ಯ ನನ್ನನ್ನು ಹೆಚ್ಚು ಕಾಡುವುದರಿಂದ ನಾನು ಮತ್ತೊಮ್ಮೆ ಈ ಜಗತ್ತಿಗೆ ನಾಗತಿಹಳ್ಳಿ ಚಂದ್ರಶೇಖರ್ನಾಗಿ ಬರುವುದಿಲ್ಲ ಅಂತ ನನಗೆ ಮತ್ತೆ ಮತ್ತೆ ನನ್ನ ಅಂತರಾತ್ಮ ಒತ್ತಿ ಹೇಳೋದ್ರಿಂದ ಎಲ್ರಿಗೂ ಹೇಳುತ್ತೆ, ನನಗೆ ಕಾಡುವಷ್ಟು ಹೇಳುತ್ತೆ. ಓಕೆ. ಅದಕ್ಕೆ ನಾನು ಕೆಲಸಗಳಿಗಾಗಿ ಹುಡುಕಾಡ್ತೀನಿ. ಏನೇನು ನನ್ನ ಪ್ರಕಾರ ನನಗೂ ಜಗತ್ತಿಗಿರೋ ಸಂಬಂಧ
ಏನಂದರೆ ಕೆಲಸ ಮಾತ್ರ. ದ ಓನ್ಲಿ ಕನೆಕ್ಷನ್ ಬಿಟ್ವೀನ್ ಮೀ ಆ್ಯಂಡ್ ದಿ ವರ್ಲ್ಡ್ ಈಸ್ ವರ್ಕ್. ವರ್ಕ್ ಅಂದರೆ ಹಣ ತಂದು ಕೊಡುವಂಥ ದುಡಿಮೆ ಅಂತ ಅನ್ಕೋಬಾರ್ದು. ಎಲ್ಲ ದುಡಿಮೆಯಲ್ಲಿ ಹಣ ಬರಲ್ಲ. ಡೋಂಟ್ ಥಿಂಕ್ ವರ್ಕ್ ಮಾಡಿದ್ರೆ ದುಡ್ಡು ಮಾಡಬೇಕು ಅದಲ್ಲ. ದುಡ್ಡು ಮಾಡೋರು ಒಂದು ಕಡೆ ಹೋಗ್ತಾರೆ ಆಳವಾಗಿ, ಅನುಭವ ಇಟ್ಕೊಂಡು. ದುಡಿಮೆಯ ಎಲ್ಲ ಅರ್ಥವೂ ದುಡ್ಡು ಅಲ್ಲ. ಆಯಿತಾ? ಹಾಗೆ ಮಾಡ್ಕೊಳ್ಳೋದ್ರಿಂದ ನಾನೇನು ಮಾಡ್ತೀನಿ, ಒಂದು ಕೆಲಸ ಮುಗಿಯುವ ಮುನ್ನವೇ ಮುಂದಿನ 100 ಕೆಲಸಗಳನ್ನು ಮನಸ್ಸು ಯೋಚಿಸ್ಕೊಂಡಿರುತ್ತೆ, ಕೊಂಡಿ ಮಾಡ್ಕೊಳ್ಳುತ್ತೆ, ತಗಲಾಕೊಳ್ಳುತ್ತೆ, ಆ ದಿಕ್ಕಿಗೆ ಪ್ರಯಾಣ ಮಾಡ್ತಿರ್ತೇನೆ. ಸೊ ಹೀಗೆ ಮಾಡೋದ್ರಿಂದ ನಿಮ್ಮ ದೈಹಿಕ ಮತ್ತು ಮಾನಸಿಕ ಚೈತನ್ಯವನ್ನು ಸಂಪೂರ್ಣವಾಗಿ ತೊಡಗಿಸ್ಕೊಳ್ಳೋಕೆ ಸಾಧ್ಯ. ಎವ್ರಿ ಇಂಡಿವಿಜುವಲ್ ಹ್ಯಾವ್ ದ ಸ್ಟ್ರೆಂತ್, ಫಿಸಿಕಲ್ ಆ್ಯಂಡ್ ಮೆಂಟಲ್, ಎಲ್ಲರಿಗೂ ಇರುತ್ತೆ. ನೀನು ಅದರಲ್ಲಿ ಜಿಪುಣನಾಗ್ಬಿಟ್ರೆ, ಉಳಿಸ್ಕೊಂಡ್ಬಿಟ್ರೆ, ಖರ್ಚು ಮಾಡದೆ ಹೋದರೆ ಆತ್ಮವಂಚನೆ ಅದು. ಕರೆಕ್ಟ್. ಸೊ ಆತ್ಮವಂಚನೆ ಮಾಡ್ಕೊಳ್ಳೋದೇ ಇರೋದು ಏನು ಅಂದರೆ, ನಿನಗಿರೋ ಎಲ್ಲ ಶಕ್ತಿನೂ ವಿನಿಯೋಗಿಸು. ಇನ್ವೆಸ್ಟ್. ತಪ್ಪುಗಳಾಗಲಿ, ಸರಿಗಳಾಗಲಿ, ಪ್ರಯೋಗ ಆಗಲಿ, ವಿಫಲವಾಗಲಿ. ಈಗ ಊರಿನಲ್ಲಿ ನಾನು 25 ವರ್ಷ ಕೆಲಸ ಮಾಡುವಾಗ ಆರಂಭದಲ್ಲೆಲ್ಲ ತುಂಬ ಟೀಕೆಗಳು, ತುಂಬ ಏನೇನೋ ಮರ್ತಿತ್ತು. ಏನು ಇವ್ರಿಗೆ ಕೆಲಸ ಎಲ್ಲ ಮಾಡೋದಕ್ಕೆ, ಹಾಗೆ ಐ ಡೋಂಟ್ ಕೇರ್. ನನ್ನ ಖುಷಿ ನಾನು ಮಾಡಬೇಕಷ್ಟೆ. ನನಗೆ ಸಂತೋಷ ಇದೆಯಾ, ಹೋಗು ಮಾಡು. ಹೀಗೆ ನಾನು ಸಿನಿಮಾ ಮಾಡುವಾಗಲಾಗಲಿ, ಪುಸ್ತಕ ಬರೆಯುವಾಗಲಾಗಲಿ, ಊರಿನ ಕೆಲಸ ಮಾಡೋದಾಗಲಿ, ಪ್ರವಾಸ ಹೋಗುವಾಗಲಾಗಲಿ, ಏನಂದರೆ ಅದನ್ನು ಉತ್ಕಟವಾಗಿ ಮಾಡಬೇಕು, ಸಂಪೂರ್ಣ ಡೆಡಿಕೇಟಾಗಿ ಮಾಡಬೇಕು. ಸೂಪರ್ಫಿಷಿಯಲ್ಲಾಗಿ ಯಾವುದೋ ಕೆಲಸ ಮಾಡಿದರೆ ನಿಮಗೆ ಗಿಟ್ಟಲ್ಲ ಅದು. ಕರೆಕ್ಟ್. ಹೀಗೆ ನಾನು ಸಮಯವನ್ನು ವಿಭಜನೆ ಮಾಡಿಕೊಂಡು ಮುಂದೆ ಇರುವ ಸಾವಿನ ಬಗ್ಗೆ ಒಂದು ನಿರ್ಲಿಪ್ತತೆ ಬೆಳೆಸ್ಕೊಳ್ತಾ, ನಿರ್ಲಿಪ್ತತೆ ಅದಕ್ಕೆ ತುಂಬ ಹೆದರ್ಕೊಂಡೇ ಬದುಕಬೇಕು ಅಂತ ಹೇಳಲ್ಲ, ಅದರ ನಿರ್ಲಿಪ್ತತೆ ಮತ್ತೊಂದು ರಿಯಾಲಿಟಿ ಒಪ್ಕೊಂಡು, ನಿನಗೆ ಏನೇನು ಕಿಸಿಯೋಕ್ಕಾಗತ್ತೆ ಕಿಸಿಯಪ್ಪ, ಆಮೇಲೆ ಕೊರಗಬೇಡ ಅಂತ ನನ್ನ ಮನಸ್ಸು ಹೇಳ್ತಿರುತ್ತೆ ಯಾವಾಗಲೂ. ಕರೆಕ್ಟ್. ಹೀಗೆ ಬಂದೆ. ಸರ್, ಸಿನಿಮಾ ಮತ್ತು ಸಾಹಿತ್ಯ ಇವೆರಡಕ್ಕೂ ಅವಿನಾಭಾವ ಸಂಬಂಧ ಇದೆ ಮೊದಲಿನೂ ಕೂಡ. ಆದರೆ ಎಲ್ಲೋ ಒಂದು ಕಡೆ ಇತ್ತೀಚಿನ ವರ್ಷಗಳಲ್ಲಿ ಸಿನಿಮಾ ರಂಗ ಮತ್ತು ಸಾಹಿತ್ಯ ಇದರ ನಡುವೆ ಇದರ ಏನು ನಂಟಿದೆ ಅದು ದೂರ ಆಗ್ತಾ ಇದೆ ಅನ್ನೋ ಮಾತುಗಳು ಕೇಳಿ ಬರ್ತಾ ಇದೆ. ಸೊ ನಿಮ್ಮ ಅಭಿಪ್ರಾಯ? ನಿಮ್ಮ ದೃಷ್ಟಿನಲ್ಲಿ ನೀವು ಹೇಳೋ ಪ್ರಶ್ನೆ ನೋಡಿದರೆ ಕಥೆ ಕಾದಂಬರಿಗಳನ್ನು ಆಧರಿಸಿದ ಸಿನಿಮಾಗಳು ಬರ್ತಿಲ್ಲ. ಒಂದು ಹಿಂದೆ ಭಾವಗೀತೆಗಳ ಅಳವಡಿಕೆ ಈಗ ಕಡಿಮೆ ಆಗಿದೆ ಅಂತ ಅನ್ನೋದು ಒಂದು ಈಗಿನ ಪ್ರಸ್ತುತ ಸಿನಿಮಾದ ಬಗ್ಗೆ ಇರ್ತಕ್ಕಂಥ ಒಂದು ಮಾತು. ನೋಡಿ, ನಾನು ಈಗ ಮಾಡ್ತಿರೋ ಸಿನಿಮಾನೂ ಕಾದಂಬರಿ ಆಧಾರಿತ. ಈಗ ಮಾಡ್ತಿರೋ ಸಿನಿಮಾ ಎಲ್ಲ ಕಡೆ ಸಾಹಿತ್ಯ ಕೃತಿಯನ್ನೇ ಸಿನಿಮಾ ಆಧರಿಸಿರಬೇಕು ಅಂತ ಒತ್ತಾಯ ಮಾಡಬಾರ್ದು. ಯಾಕೆಂದರೆ ಸಿನಿಮಾ ಒಂದು ಮಾರುಕಟ್ಟೆಯನ್ನು ಆಧರಿಸಿದ ದೊಡ್ಡ ವ್ಯವಹಾರ ಇರತಕ್ಕಂತಹ, ಟ್ರೇಡ್ ಅನ್ನಿಸ್ಕೊಂಡಿರ್ತಕ್ಕಂತಹ, ಕಮರ್ಷಿಯಲ್ ಒಂದು ಕಲೆಕ್ಟಿವ್ ಫೋರ್ಸಲ್ಲಿ ಹೋಗ್ತಕ್ಕಂಥದ್ದು, ಒಂದು ಸಾಮುದಾಯಿಕ ಕಲೆ, ಒಂದು ಸಮೂಹ ಸೃಷ್ಟಿ ಮಾಡೋ ಕಲೆ. ಸಾಹಿತ್ಯ ಏಕಾಂಗಿಯಾಗಿ ಒಬ್ಬ ಲೇಖಕ ಸೃಷ್ಟಿ ಮಾಡ್ತಕ್ಕಂಥ ಒಂದು ವಿಚಾರ. ಆದರೆ ಸಾಹಿತ್ಯವನ್ನು ಯಾವಾಗ ಸಿನಿಮಾ ಅವಲಂಬಿಸುತ್ತೆ, ಆಗ ಸಿನಿಮಾದ ಒಂದು ಘನತೆ ಹೆಚ್ಚುತ್ತೆ. ಒಬ್ಬ ಬರಹಗಾರ ಈಗಾಗಲೇ ಯೋಚಿಸಿದ್ದಂಥ ಒಂದು ಮಹತ್ವದ ವಿಚಾರವನ್ನು ನೀನು ಮತ್ತೊಮ್ಮೆ ನಿನ್ನ ಮಾಧ್ಯಮದಲ್ಲಿ ಬೇರೆ ಥರ ಹೇಳೋ ಪ್ರಯತ್ನ ಮಾಡ್ತಿದ್ಯಾ ಅಂತ. ಹಾಗಾಗಿ ಈ ನಂಟು ಕಳೆದು ಹೋಗಬಾರ್ದು ಅಂತ ನನ್ನಂಥವರ ಆಸೆ. ಆದರೆ ಇವತ್ತು ಭಾವಗೀತೆಗಳ ಜಾಗಕ್ಕೆ ಬರ್ತಕ್ಕಂಥ ಚಿತ್ರಗೀತೆಗಳು, ಅಲ್ಲಿ ಸಾಹಿತ್ಯವೇ ಇಲ್ಲದೆ ಸದ್ದು ವಿಜೃಂಭಿಸ್ತಾ ಇದೆ. ಸದ್ದು ಜನ ಸೌಂಡನ್ನು, ಅಬ್ಬರವನ್ನು ಸಂಗೀತ ಅಂತ ಕರೀತಾ ಇದ್ದಾರೆ. ಒಪ್ಕೊಳ್ತಾ ಇದ್ದಾರೆ, ಕರೆಯೋದಲ್ಲ, ಒಪ್ಕೊಳ್ತಾ ಇದ್ದಾರೆ. ತುಂಬ ಸಂಗೀತ ನಿರ್ದೇಶಕರು ಶಬ್ದ ಮಾಡುವುದರ ಮೂಲಕ ತಾವು ಸಂಗೀತಗಾರರು ಅಂತ ಘೋಷಿಸಿಕೊಳ್ತಾರೆ. ಸಂಗೀತವೂ ಒಂದು ಸದ್ದಾದರೂ ಕೂಡ ಅದೊಂದು ಮಧುರವಾದ ಶಬ್ದ. ಹೀಗಾಗಿ ಇವತ್ತು ಸಾಹಿತ್ಯ, ಸಂಗೀತ, ಸಿನಿಮಾದ ಒಂದು ಮಹಾಸಮುದ್ರದಲ್ಲಿ ಬೆರೆಯಲಾಗದ ನದಿಗಳ ಹಾಗೆ ಚಡ್ಪಡಿಸ್ತಾ ಇದ್ದಾವೆ. ಎಲ್ಲ ನದಿಗಳು ಸೇರಿ ಆಗ್ತಿತ್ತಿಂದೆ ಒಂದು ಮಹಾಕಾವ್ಯ, ಒಂದು ಕಥೆ, ಒಂದು ಕಾದಂಬರಿ, ಅವೆಲ್ಲ ಸೇರಿ ಉತ್ತಮ ಸಂಗೀತ ಸೇರಿ ಅರಳುತ್ತಾ ಇತ್ತು. ಬಹುಶಃ ವೇಗದ ಕಾಲಕ್ಕೆ ಇದು ಬೇಕಾಗಿಲ್ಲ, ಅದರ ಅಡೆತಡೆ ಉಂಟಾಗಿದೆ. ಜನರಿಗೆ ಆಯ್ಕೆಯ ಪ್ರಶ್ನೆ ಇಲ್ಲ, ಇವರು ಏನು ಕೊಡ್ತಾರೆ ಅದನ್ನು ನೋಡಬೇಕಾದ ಸ್ಥಿತಿ ಕೂಡ ಇದೆ. ಕಾಲ ಬದಲಾಗುತ್ತೆ. ಒಳ್ಳೆಯದನ್ನು ಜನ ಪುರಸ್ಕರಿಸ್ತಾರೆ. ಅಗೈನ್ ಪೀಪಲ್ ವಿಲ್ ಗೋ ಬ್ಯಾಕ್ ಟು ಎಪಿಕ್ಸ್ ಲಿಟ್ರೇಚರ್ ರಿಪೀಟ್ ಆಗ್ತದೆ ಅನ್ನೋದು ನನ್ನ ನಂಬಿಕೆ.
ಸ್ವಲ್ಪ ಸಮಯ ಬೇಕು ಅದಕ್ಕೆ. ಕನ್ನಡದ ಜನಮಾನಸದಲ್ಲಿ ಅನೇಕ ಸೃಜನಶೀಲ ಕೃತಿಗಳಿವೆ. ಅದು ಅಂಥ ಕೃತಿಗಳನ್ನು ಸಿನಿಮಾಗೆ ಅಳವಡಿಸೋದಕ್ಕೆ ಇಂದಿನ ನಿರ್ದೇಶಕ ನಿರ್ಮಾಪಕರಿಗೆ ಅದು ಸಾಧ್ಯ ಆಗ್ತಾ ಇಲ್ಲ. ಸೊ ಅಷ್ಟೊಂದು ಸವಾಲ ಅಂತ ಅದು ಸವಾಲಲ್ಲ. ಒಂದು ಸಾಹಿತ್ಯಕ್ಕೆ ವ್ಯವಧಾನ ಬೇಕು, ಅದು ಸಾವಧಾನವಾದ ನಡಿಗೆ. ಓಕೆ. ಸಿನಿಮಾ ಅತಿ ವೇಗದ ನಡಿಗೆ. ಹಂಗಾಗಿ ಇವತ್ತು ಸಾವಧಾನವಾಗಿ ನಡೀಲಿಕ್ಕೆ ಯಾರಿಗೂ ಪುರ್ಸೋತಿಲ್ಲ. ಓಡಬೇಕು ಎಲ್ಲ ಓವರ್ ನೈಟ್ ಆಗಬೇಕು. ಆ ಸಿನಿಮಾಕ್ಕಿರುವ ಈ ಧಾವಂತವನ್ನ, ಸಿನಿಮಾಕ್ಕಿರತಕ್ಕಂಥ ಈ ವೇಗವನ್ನ ಸಾಹಿತ್ಯ ಒಪ್ಕೊಳ್ಳಲ್ಲ. ಅದು ಧ್ಯಾನ, ಅದು ತಪಸ್ಸು. ಸೊ ಒಂದು ತಪಸ್ಸು, ಒಂದು ಓಟ, ಎರಡರ ಸಮನ್ವಯ ಅಷ್ಟು ಸುಲಭ ಅಲ್ಲ. ಒಂದು ಲಿಟ್ರರಿ ಪೀಸ್ ತಗೊಂಡ ತಕ್ಷಣ ನೀವು ಅದರ ಪಾತ್ರಗಳು, ಸನ್ನಿವೇಶಗಳು, ಅದರ ಒಂದು ಹಂದರಕ್ಕೆ ಬದ್ಧವಾಗಿ ಸಿನಿಮಾ ಮಾಡಬೇಕಾಗತ್ತೆ. ಇದಲ್ಲದೆ ಸಿನಿಮಾ ಸ್ವತಂತ್ರವಾದಂಥ ಕಲೆ, ಬಹು ಪ್ರಭಾವಶಾಲಿ ಮಾಧ್ಯಮ, ಇದೆಲ್ಲ ಕರೆಕ್ಟು. ಹಾಗಾಗಿ ಸಿನಿಮಾ ಅನ್ನೋದು ಸಾಹಿತ್ಯ ಅನ್ನೋದು ಸಿನಿಮಾದಲ್ಲಿ ಐಚ್ಛಿಕ. ಕೆಲವರು ಅದನ್ನು ಇನ್ನೂ ಮಾಡ್ತಿದ್ದಾರೆ, ಮಾಡಬೇಕು. ಆದರೆ ಅದು ಕಡ್ಡಾಯ ಅಂತ ಹೇಳೋಕ್ಕಾಗಲ್ಲ. ಎಲ್ಲರೂ ಕಾದಂಬರಿ ಆದರೆ ಸಿನಿಮಾ ಮಾಡಿ ಅದು ತಪ್ಪಾಗತ್ತೆ. ಆದರೆ ಸಾಹಿತ್ಯ ಸಿನಿಮಾಗಳ ಸಂಬಂಧವನ್ನು, ಸುವರ್ಣ ಸೇತುವೆಯನ್ನು ಕಟ್ಟುತ್ತಾ ಬಂದ ನಮ್ಮಂಥವರಿಗೆ ಈಗ ಬಹಳ ದೊಡ್ಡ ಸವಾಲಿನ ದಿನಗಳು ಎದುರಾಗಿದ್ದಾವೆ. ಸರ್, ನೀವು ಆ ಕಾಲಘಟ್ಟದ ಚಿತ್ರರಂಗವನ್ನು ಕೂಡ ನೋಡಿದ್ದೀರಿ, ಈ ಕಾಲಘಟ್ಟದ ಚಿತ್ರರಂಗದಲ್ಲೂ ಕೂಡ ಈಗ ಸಕ್ರಿಯವಾಗಿ ಇದ್ದೀರಿ. ಸೊ ಎರಡರ ವ್ಯತ್ಯಾಸ ನೀವು ಕಂಡುಕೊಂಡಾಗ ಏನು ಸರ್? ಇತ್ತೀಚಿನ ದಿನಗಳಲ್ಲಿ ಹಾಂ ಸರ್, ಪ್ರತಿಯೊಂದು ಕಲಾವಿದ ಐಸೋಲೇಟ್ ಆಗ್ತಿದ್ದಾನೆ, ಪ್ರತ್ಯೇಕವಾಗ್ತಿದ್ದಾನೆ, ಏಕಾಂಗಿ ಆಗ್ತಿದ್ದಾನೆ, ಸ್ವಾರ್ಥಿ ಆಗ್ತಿದ್ದಾನೆ. ತಾನುಂಟು, ಮೂರು ಲೋಕ ಉಂಟು, ನಾನೊಬ್ಬನೇ ಬದುಕು, ಆ ಥರದ ಒಂದು ಏಕಾಂಗಿತನವನ್ನು ಇವತ್ತಿನ ಸಿನಿಮಾದಲ್ಲಿ ಕಾಣ್ತಾ ಇದ್ದೀವಿ. ಹಿಂದೆ ಅದೊಂದು ಸಮೂಹ ಕಲೆಯಾಗಿತ್ತು. ಓಕೆ. ಒಟ್ಟಿಗೆ ಚರ್ಚಿಸುವ, ಒಟ್ಟಿಗೆ ಊಟ ಮಾಡುವ, ಒಟ್ಟಿಗೆ ಕುಳಿತು ಎಲ್ಲವನ್ನು ರಿಹರ್ಸಲ್ ಮಾಡುವ, ಒಟ್ಟಿಗೆ ಯೋಚಿಸುವ, ತರ್ಕ ಮಾಡುವ ಕೆಲಸ ಇತ್ತು. ಒಂದು ಸಂಗೀತ ಸೃಷ್ಟಿ ಅಂದರೆ ಅಷ್ಟು ಜನ ಒಟ್ಟಿಗೆ ಕುಳಿತು ವಾದ್ಯ ಉಪಕರಣಗಳು, ಸಂಗೀತಗಾರರು, ಗಾಯಕ, ಗಾಯನ, ಸಂಗೀತ ಸಂಯೋಜಕರು ಇರ್ತಿತ್ತು. ಈಗ ರಾತ್ರೋರಾತ್ರಿ ರೆಡಿ ಆಗುತ್ತೆ. ಇವಾಗ ಎಲ್ಲ ಒಂದು ಏಕಾಂತದಲ್ಲಿ ಒಬ್ಬೊಬ್ಬರು ಎಲ್ಲೆಲ್ಲೋ ಏನೇನೋ ಸೃಷ್ಟಿ ಮಾಡಿ ಇನ್ಯಾರೋ ಅದನ್ನು ಕುಳಿತು ಅದನ್ನು ಒಟ್ಟಿಗೆ ಒಂದು ಕಡೆ ಬೆಸೆದು ಒಂದು ಎಂಜಿನಿಯರಿಂಗ್ ಬಂದಿದೆ. ಇದರ ಮೇಲೆ AI ಬಂದಿದೆ, ನಕಲಿ ಬುದ್ಧಿಮತ್ತೆ ಬಂದಿದೆ. ಹೀಗಾಗಿ ನಾನ್ ಡಿಜಿಟಲ್ ಎರಾದಿಂದ ಬಂದವರಿಗೆ ಡಿಜಿಟಲ್ ಎರಾ ಗಾಬರಿಗೊಳಿಸುವಷ್ಟು ಬದಲಾಗಿದೆ. ಇದು ತಪ್ಪು ಅಂತ ಹೇಳೋಕ್ಕಾಗಲ್ಲ. ಟಿವಿ ಬಂದಾಗ ರೇಡಿಯೋ ಹೆದರ್ಕೊಳ್ತು, ಕರೆಕ್ಟ್. ಸಿನಿಮಾ ಬಂದಾಗ ರಂಗಭೂಮಿ ಕೂಡ ಮಸ್ಕಾಯಿತು, ಅದು ನಡೀತಾ ಇದೆ. ಸಿನಿಮಾದಿಂದ ಸಾಹಿತ್ಯ ಕೂಡ ಮಸ್ಕಾಯಿತು. ಹೀಗೆ ಒಂದರ ಮೇಲೊಂದು ಸ್ಪರ್ಧೆಗೆ ಬೀಳೋದು, ಒಂದನ್ನು ಆಕ್ರಮಣ ಮಾಡೋದು, ಒಂದರ ಮೇಲೆ ಒಂದು ಪ್ರಭಾವ ಬೀರತಕ್ಕಂಥದ್ದು ಒಂದು ಕಾಲಧರ್ಮ. ಇದನ್ನು ಮೀರಿ ಮುಂದೇನೋ ಬರುತ್ತೆ. ತಪ್ಪು ಸರಿಯ ಪ್ರಶ್ನೆಯೇ ಅಲ್ಲ. ನೀನು ಇವತ್ತು ಇರುವ ಸನ್ನಿವೇಶದಲ್ಲಿಯೂ, ಇವತ್ತಿನ AI ಸನ್ನಿವೇಶದಲ್ಲಿಯೂ, ಇವತ್ತಿನ ಡಿಜಿಟಲ್ ಮಾಧ್ಯಮದಲ್ಲಿಯೂ ಎಷ್ಟು ಮಾನವೀಯವಾಗಿರೋಕ್ಕೆ ಸಾಧ್ಯ, ಎಷ್ಟು ಮಾನವೀಯ ಮೌಲ್ಯಗಳನ್ನು ಹುಡುಕೊಳ್ಳೋಕ್ಕಾಗತ್ತೆ, ಎಷ್ಟು ಮಟ್ಟಿಗೆ ಈಗಲೂ ಒಂದು ಕೌಟುಂಬಿಕವಾಗಿ ಒಂದು ಸಿನಿಮಾ ಮಾಡೋಕ್ಕಾಗತ್ತೆ, ಕಲೆಕ್ಟಿವ್ ಆಗಿ ಮಾಡೋಕ್ಕಾಗತ್ತೆ, ಮನುಷ್ಯ ಪರವಾಗಿ ಮಾಡೋಕ್ಕಾಗತ್ತೆ ಅನ್ನೋದು ಸತ್ಯ. ಕರೆಕ್ಟ್. ಎಷ್ಟೇ ತಾಂತ್ರಿಕವಾಗಿ ಬದಲಾವಣೆ ಆಗಲಿ, ತುಂಬ ಬದಲಾವಣೆಗಳಾಗ್ತಾ ಇದೆ. ನನ್ನ ನಂಬಿಕೆ ಇವೆಲ್ಲವನ್ನೂ ಬಳಸ್ಕೊಂಡು ಈಗಲೂ 4 ಜನ ಹೊಸ ವಿದ್ಯಾರ್ಥಿಗಳನ್ನು ರೂಪಿಸೋಕ್ಕಾಗತ್ತಾ? ಈಗಲೂ ಹೊಸದಾಗಿ ಸಿನಿಮಾ ಮಾಡಲಿಕ್ಕಾಗತ್ತಾ? ಮತ್ತು ಈ ಸಂದರ್ಭದಲ್ಲೂ ಕೂಡ ಜೀವಪರವಾಗಿ ಸಿನಿಮಾನ ಉಳಿಸ್ಕೊಳ್ಳೋಕ್ಕಾಗತ್ತಾ? ಅದು ನಮ್ಮ ಮುಂದೆ ಇರೋ ಸವಾಲು. ಅದನ್ನು ಈಗ ಮಾಡ್ತಿರೋ ಸಿನಿಮಾದಲ್ಲೂ ನಾನು ಪ್ರಯತ್ನ ಮಾಡಿದ್ದೀನಿ. ನನಗೆ ನನ್ನ ಜನರಲ್ಲಿ ನಂಬಿಕೆ ಇದೆ, ನನ್ನ ಪ್ರೇಕ್ಷಕರಲ್ಲಿ ವಿಶ್ವಾಸ ಇದೆ. ನಾಗತಿಯಲ್ಲಿ ಅವರ ಸಿನಿಮಾ ಬಂದು ಹೆಚ್ಚು ಕಮ್ಮಿ 5 ವರ್ಷ ಆಯಿತು. ಸೊ ತುಂಬ ಲೇಟ್ ಆಯಿತು, ಬರೋದಕ್ಕೆ ಲೇಟ್ ಆಗಿದೆ. ಸೊ ಈ ಲೇಟ್ಗೆ ಕಾರಣ ನಾಗತಿಯಲ್ಲಿ ಚಂದ್ರಶೇಖರ ಅಥವಾ ಬದಲಾದ ಚಿತ್ರರಂಗವ ಅಥವಾ ಈ ಕಾಲಘಟ್ಟನ ಅಂತ? ಈ ಚಿತ್ರ 4 ವರ್ಷ ಆಯಿತು. ಯಾಕೆ ಲೇಟ್ ಆಯಿತು ಅನ್ನೋದು ಒಂದು ಸ್ವಲ್ಪ ತಾಂತ್ರಿಕ ಕಾರಣಗಳಿಂದ, ಸ್ವಲ್ಪ ನಮ್ಮ ನಿರ್ಮಾಪಕರಿಗೆ ಆರ್ಥಿಕ ತೊಂದರೆಗಳಾದ್ರಿಂದ ಸ್ವಲ್ಪ ತಡವರಿಸಬೇಕಾಗಿ ಬಂತು. ದೊಡ್ಡ ಚಿತ್ರ, ವಿದೇಶದಲ್ಲಿ ಚಿತ್ರೀಕರಣ ಮಾಡಿದ್ದೀವಿ ಬಹಳ ದೊಡ್ಡ ಪ್ರಮಾಣದಲ್ಲಿ. ನಮ್ಮ ಪೃಥ್ವಿ ಅಂಬರ್, ನಿರೂಪ್ ಭಂಡಾರಿ ಮತ್ತು
ಸಾನ್ವಿ ಶ್ರೀವಾತ್ಸವ್, ಈ 3 ಜನ ಬಹಳ ಚೆನ್ನಾಗಿ ಅಭಿನಯಿಸಿದ್ದಾರೆ. ಒಳ್ಳೆ ಸಿನಿಮಾ. ಅದು ಇನ್ನೇನು ಬರುತ್ತೆ, ಈಗ ಪೋಸ್ಟ್ ಪ್ರೊಡಕ್ಷನಲ್ಲಿ ಇದ್ದೀವಿ. ನನಗೂ ಇದೊಂದೇ ಚಿತ್ರ ಇಷ್ಟು ಸುದೀರ್ಘ ಕಾಲ ಎಳೆದಿದ್ದು. ಅದಕ್ಕೆ ಕಾರಣ ನನ್ನ ಕೈಲಿರಲಿಲ್ಲ, ನನ್ನ ಕಾರಣದಿಂದ ಅಲ್ಲ. ನಾನು ಒನ್ ಅಟ್ ಎ ಟೈಮ್ ಆದ್ದರಿಂದ ಇನ್ನೊಂದು ಸಿನಿಮಾನ ಕೈಗೆ ಎತ್ಕೊಂಡಿಲ್ಲ. ಇದು ಮುಗಿಸಿಯೇ ಇನ್ನೊಂದಕ್ಕೆ ಹೋಗ್ಬೇಕಂತ ಅದ್ರ ಇನ್ನೊಂದು ಶುರು ಮಾಡಿ ಈ ಥರ ಅರ್ಧಂಬರ್ಧ ಆಗ್ತಾ ಇತ್ತು. ನಾನು ಐ ಕಮಿಟೆಡ್ ಟು ಒನ್ ಫಿಲ್ಮ್ ಅಟ್ ಎ ಟೈಮ್ ಅನ್ನೋದು. ಹೀಗಾಗಿ ಈ ವರ್ಷಾಂತ್ಯದಲ್ಲಿ ಅಥವಾ ಮುಂದಿನ ವರ್ಷದ ಆರಂಭದಲ್ಲಿ ಚಿತ್ರ ಬರುತ್ತೆ. ತುಂಬ ಕಷ್ಟಪಟ್ಟು ಕಾದು ಶ್ರಮಪಟ್ಟು ಮಾಡಿದ್ದೀವಿ. ನಾವು ಕಷ್ಟಪಟ್ಟು ಇಂಥ ನೀವು ಸಿನಿಮಾ ನೋಡಬೇಡಿ, ನಿಮಗೆ ಇಷ್ಟಪಟ್ಟು ಸಿನಿಮಾ ನೋಡಿ. ಚೆನ್ನಾಗಿದೆ. ಈ ಸಿನಿಮಾದಲ್ಲಿ ಕೂಡ ನಾನು ಇಂದಿನ ಕಾಲಘಟ್ಟದ ಬಹುಮುಖ್ಯ ಪ್ರಶ್ನೆಗಳನ್ನು ಎತ್ತಿದ್ದೇನೆ, ಚರ್ಚಿಸಿದ್ದೇನೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ. ವಾದ ವಿವಾದಕ್ಕೆ ಕಾರಣ ಆಗಬಹುದಾ ಸಿನಿಮಾ? ವಾದ ವಿವಾದಕ್ಕೆ ಕಾರಣ ಅಲ್ಲ, ಸ್ವಲ್ಪ ಇಂಟೆಲೆಕ್ಟ್ ಲೈನ್ ಇದೆಯಲ್ಲ, ಅದನ್ನು ಹೇಗೆ ಜನ ಡೈಜೆಸ್ಟ್ ಮಾಡ್ಕೊಳ್ತಾರೆ, ಅದನ್ನು ರಂಜನೆಯ ಅಂಶ ಆಗಿ ತಗೊಳ್ತಾರೋ ಚಿಂತನೆಯ ಅಂಶವಾಗಿ ತಗೊಳ್ತಾರೋ ಅನ್ನೋ ಆತಂಕ ಇದೆ. ಅದು ರಂಜನೆಯ ಅಂಶವಾಗಿ ಚಿಂತನೆಯ ಅಂಶವಾಗಿ ಎರಡೂ ಇದೆ ಅದರಲ್ಲಿ ಪಾಯಿಂಟ್. ಫುಲ್ ಎಂಟರ್ಟೈನ್ಮೆಂಟ್ ಅಂತ ತಗೊಂಡ್ರೆ ಹೇಗೆ ತಗೊಳ್ತಾರೆ, ಇಲ್ಲ ಇದು ಆಲೋಚಿಸಬೇಕಾದ್ದು ತಲೆ ಕೆಲಸ ಕೊಡುವಂಥದ್ದು ಅಂತ ತಗೊಂಡ್ರೆ ಹೇಗೆ ತಗೊಳ್ತಾರೆ ಪ್ರೇಕ್ಷಕರು, ಇವತ್ತಿನ ಪ್ರೇಕ್ಷಕರು ಅನ್ನೋಂಥ ಪ್ರಶ್ನೆ ಆತಂಕ ನನಗಿದೆ. ವಿವಾದದ ಪ್ರಶ್ನೆ ಏನಿಲ್ಲ ಇಲ್ಲ. ಸರ್, 70-80ರ ದಶಕದಲ್ಲಿ ಸಾಹಿತ್ಯ ಕ್ಷೇತ್ರದಲ್ಲಿ ಗುರುಸ್ಕೊಂಡಂಥ ಹಲವಾರು ಜನ ಸಿನಿಮಾ ರಂಗಕ್ಕೆ ಬಂದರು ಆಕರ್ಷಿತರಾಗಿ. ಸೊ ನೀವು ಕೂಡ ಹೆಚ್ಚು ಕಮ್ಮಿ 80ರ ದಶಕದಲ್ಲಿ ಎಂಟ್ರಿ ಆದವು. ಸೊ ನಿಮ್ಮನ್ನು ಚಿತ್ರರಂಗ ಸೆಳೆದಂಥ ಅಂಶ ಯಾವುದು ಸರ್? ಬರಬೇಕಂತ ಅನಿಸಿದ್ದು ಪ್ರೇರಣೆ ಅಂತ ಇರುತ್ತಲ್ಲ, ಯಾಕೆ, ಹೇಗೆ? ನಾನು ಬರುವಾಗ ಸರ್ ಮೊದಲಿಗೆ ನನಗೆ ನಮ್ಮ ನಂಜುಂಡೇಗೌಡರು ಬನ್ನೇರಿ ಅಂತ ನನ್ನ ಕಥೆನ ಸಿನಿಮಾ ಮಾಡೋಕ್ಕೆ ಬಂದರು. ಸುರೇಶ್ ಹೆಬ್ಳಿಕರ್ ಅವರು ಕಾಡಿನ ಬೆಂಕಿ ಅಂತ ಒಂದು ಸಿನಿಮಾಕ್ಕೆ ಸ್ಕ್ರಿಪ್ಟ್ ಬರೆಯೋದಕ್ಕೆ ನನ್ನನ್ನು ಕೇಳಿದರು. ಅಶೋಕ್ ಪೈ ಅವರು. ಇವೆಲ್ಲ ನನ್ನ ಪ್ರವೇಶ ದ್ವಾರದ ನನ್ನ ಗೆಳೆಯರು. ಸುರೇಶ್ ಹೆಬ್ಳಿಕರ್, ನಂಜುಂಡೇಗೌಡರು ಇಲ್ಲ, ನಾನು ಭಾಳ ಅವರನ್ನು ಯಾವಾಗಲೂ ಗೌರವದಿಂದ ಪ್ರೀತಿಯಿಂದ ಜ್ಞಾಪಿಸ್ಕೊಳ್ತೀನಿ. ಆ ಹೊತ್ತಲ್ಲಿ ಚಿತ್ರಕಥೆಯ ಸಂಭಾಷಣೆ ಬರ್ಕೊಂಡು ಸಂಕ್ರಾಂತಿಗೆ, ಉದ್ಭವ ಸಿನಿಮಾಕ್ಕೆ, ಕಾಡಿನ ಬೆಂಕಿ, ಉಷಾ ಕಿರಣ ಇವಕ್ಕೆಲ್ಲ ಬರ್ಕೊಂಡಿದ್ದಂಥ ನಾನು ಒಂದು ಹಂತದಲ್ಲಿ ಚಿತ್ರಕಥೆ ಚೆನ್ನಾಗಿ ಬರೀತೀರಿ, ನಿರ್ದೇಶನ ಮಾಡಿ ಅನ್ನುವಂಥ ಒಂದು ಟೆಂಪ್ಟೇಷನ್ ಬಂತು, ಉದ್ಯಮದಿಂದ ಬಂತು. ಆಗ ಬಹಳ ಯೋಚನೆ ಮಾಡ್ತೇನೆ. ನಾನು ಒಬ್ಬ ಅಧ್ಯಾಪಕನಾದವನು ನಿರ್ದೇಶಕನಾಗಬೇಕಾಗಿತ್ತು. ನನ್ನಂತೆ ಅನೇಕರು ಅಧ್ಯಾಪಕ ವೃತ್ತಿಯಿಂದ, ಲೇಖಕ ವೃತ್ತಿಯಿಂದ ಬಂದು ನಿರ್ದೇಶಕರಾಗಿದ್ದರು, ಕರೆಕ್ಟ್, ಸಿನಿಮಾಗಳನ್ನು ಮಾಡಿದರು. ನಾನು ಬರೋ ಸಂದರ್ಭ ಬಂದಾಗ ನಾನು ಯಾವುದಾದ್ರೂ ಕ್ಷೇತ್ರಕ್ಕೆ ಹೋದರೆ ಅಲ್ಲಿ ಒಂದು ಸ್ಟ್ಯಾಂಪ್, ನನ್ನ ಛಾಪು ಒತ್ತಿ ಬರಬೇಕು. ಸುಮ್ಮನೆ ಹೋಗಿ ಒಂದು ಸಿನಿಮಾ ಮಾಡೋ ಬರೋದಲ್ಲ. ಫೀಲ್ಡಿಗೆ ಹೇಳಿದ್ರೆ 4-6 ನಾವು ಹೋಗಬಾರ್ದು. ಹೋದ್ಮೇಲೆ ನಮ್ಮದು ಅಂತ ಒಂದು ಗುರುತು ಇರಬೇಕು. ಎಲ್ಲೇ ಆದರೂ ಹೋಗಿ, ನೀವು ಒಂದು ಹಳ್ಳಿ ಕೆಲಸ ಮಾಡ್ತೀರಾ, ಒಂದು ಪುಸ್ತಕ ಬರೀತೀರಾ, ಒಂದು ಸಿನಿಮಾ ಮಾಡ್ತೀರಾ, ನೀವು ಯಾರು, ಏನನ್ನ ಹೇಳ್ತಿದ್ದೀರಿ, ಅದನ್ನ ನೀವು ಗಾಢವಾಗಿ ಮಾಡಬರಬೇಕು, ಅಚ್ಚೊತ್ತಿ ಬರಬೇಕು ಅಂತ. ಆ ಒಂದು ಹಠದಿಂದ ಬಂದೆ. ನಾನೇನೋ ಹಠದಿಂದ ಬಂದೆ, ಆದರೆ ನನ್ನನ್ನು ಅಷ್ಟು ಪ್ರೀತಿಯಿಂದ ಒಂದು ದೊಡ್ಡ ಪ್ರೇಕ್ಷಕ ಸಮುದಾಯ ವರ್ಷಗಟ್ಟಲೆ ನನ್ನ ಸಿನಿಮಾ ನೋಡಿ, ಒಂದು ಅಮೆರಿಕ ನೋಡಿ, 45 ವಾರದ ಅಮೃತಧಾರೆ ನೋಡಿ, ಈ ಸಿಲ್ವರ್ ಜೂಬ್ಲಿ ಕಪಾಲಿ ಥಿಯೇಟರ್ನಲ್ಲಿ ನನ್ನ ಪ್ರೀತಿಯ ಹುಡುಗಿ, ಬಾನಲ್ಲೆ ಮಧುಚಂದ್ರಕ್ಕೆ ಶತದಿನೋತ್ಸವ, ಹೀಗೆ ಸಾಲು ಸಾಲಾದ ಯಶಸ್ಸನ್ನು ಕೊಟ್ಟರು. ಒಬ್ಬ ಲೇಖಕನಿಗೆ ನಿರ್ದೇಶಕನ ಸ್ಥಾನದಲ್ಲಿ ಅಷ್ಟು ಯಶಸ್ಸು ಕೊಟ್ರಲ್ಲ, ಆಗ ಅನ್ನಿಸ್ತು ನಾನು ಇಲ್ಲಿಗೆ ಬರುವಾಗ ಬಹಳ ಜನ ನನಗೆ ಲೇಖಕ ಮಿತ್ರರು ಆಕ್ಷೇಪ ವ್ಯಕ್ತಪಡಿಸಿದ್ರು. ಹೋಗಬೇಡ, ಸಿನಿಮಾಕ್ಕೆ ಹೋಗಬೇಡ, ನೀನು ಬರಹಗಾರನಾಗಿ ತುಂಬ ಎತ್ತರಕ್ಕೆ ಹೋಗ್ತೀಯಾ, ಬೆಳೀತೀಯಾ, ಅಲ್ಲಿ ಹೋದ್ರೆ ಹಾಳಾಗ್ತೀಯಾ. ನನ್ನ ಗುರುಗಳು, ನನ್ನ ಹಿತೈಷಿಗಳು ಹೇಳಿದ್ದುಂಟು. ನಾನು ಹೇಳಿದೆ, ನಾನು ಹಾಳಾಗಬೇಕು, ಐ ಹ್ಯಾವ್ ಟು ಸ್ಪಾಯಿಲ್ ಮೈ ಸೆಲ್ಫ್. ಈ ಥರದ್ದೆಲ್ಲ ಮಡಿವಂತಿಕೆ ನನಗಿಷ್ಟ ಇಲ್ಲ. ಅಲ್ಲೇನೋ ಮಾಡಬೇಕು, ಹೋಗಿ ಮಾಡಬೇಕು. ಶಕ್ತಿ ಇದ್ದವರು ಎಲ್ಲರೂ ಮಾಡಿ ಅಂತ ಹೇಳಲ್ಲ, ಎಲ್ಲ ಲೇಖಕರು ನಿರ್ದೇಶಕರಾಗಿ ಅಂತ ಹೇಳಲ್ಲ. ಕರೆಕ್ಟ್. ನನಗೆ ಶಕ್ತಿ ಇದೆ ವಿಷುವಲ್ ಮೀಡಿಯಾದಲ್ಲಿ. ಯಾಕಂದ್ರೆ ನನ್ನ ಕಥೆಗಳಲ್ಲಿ ಒಂದು ವಿಷುವಲ್ ಪವರಿಂದ ಕಥೆಗಳು ಕಟ್ತಿದ್ದೆ ನಾನು. ಚಿತ್ರಕ ಶಕ್ತಿಗಳು. ನನ್ನ ಕತೆ ಓದೋರು ಮೊನ್ನೆ ಯಾರೋ ಮೆಲ್ಬರ್ನಿಂದ ಒಬ್ಬರು ಕೃಷ್ಣ ಪ್ರಸಾದ್ ಅಂತ ಅವರ ಫೋನ್ ಮಾಡಿ ನನ್ನ 40 ವರ್ಷದಿಂದ ಬರೆದ 2 ಕಥೆಗಳ ಸಾಲುಗಳನ್ನು ಹೇಳ್ತಾ ಇದ್ರು ಮೆಲ್ಬರ್ನಿಂದ. ಎಷ್ಟು ಚೆನ್ನಾಗಿದೆ ಸರ್ ಆ ಕಥೆಗಳು. ಒಂದು ಕಣ್ಣಿಗೆ ಕಟ್ಟಿದ ಹಾಗಿದೆ ಯಶೋಧರ ಚರಿತೆಯ ಪಾತ್ರ, ಶಿಷ್ಟ ಜಗತ್ತಿನ ಒಳ ವ್ಯಾಪಾರಗಳು ಅನ್ನೋ ಕಥೆ ಅಂತ. ಅಲ್ಲಿದ್ದಾರೆ ಅವರು 20 ವರ್ಷದಿಂದ ಹೋದವರು ಅಮೆರಿಕಕ್ಕೆ, ಆಸ್ಟ್ರೇಲಿಯಾಕ್ಕೆ.
ಆ ಥರದ ವಿಷುವಲ್ ಪವರ್ ನನ್ನ ಕಥೆಗಳಿದ್ದರಿಂದ ವಿಷುವಲ್ ಮೀಡಿಯಾಕ್ಕೆ ಬರೋದಕ್ಕೆ ನನಗೆ ಒಂದು ಅವಕಾಶ ಆಯಿತು, ಟೆಂಪ್ಟೇಷನ್ ಆಯಿತು. ಕರೆಕ್ಟ್. ನೀನು ಲೇಖನಿಯಿಂದ ಬಿಡಿಸುವ ಚಿತ್ರಗಳನ್ನು ಕ್ಯಾಮರಾದಿಂದ ಬಿಡಿಸು, ಹೊಸ ಸವಾಲು. ಕರೆಕ್ಟ್. ನಾನು ಸಂಗೀತ ಕಲಿಯೋಕೆ ಹೋಗಿದ್ದೆ, ಅದೊಂದು ನನಗೆ ಒಲಿಲಿಲ್ಲ ಅಥವಾ ಸಮಯ ಆಗಲಿಲ್ಲ. ಸಮಯ ಆಗಿಲ್ಲ ಅಂತ ಹೇಳಿ ಇನ್ಸ್ಟ್ರೂಮೆಂಟ್ ಎಲ್ಲದ ಒಲಿತಾ ಇತ್ತು, ಸಮಯ ಆಗಿಲ್ಲ ಅಂತ ಹೇಳಿ ಒಂದು ಇನ್ಸ್ಟ್ರೂಮೆಂಟ್ ಕಲಿಬೇಕು ಅಂತ ಬಹಳ ಆಸೆ ಇತ್ತು, ಪ್ರಯತ್ನ ಮಾಡಿದೆ, ಆಗಲಿಲ್ಲ. ಸಮಯ ಸಾಕಾಗ್ಲೇ ಇಲ್ಲ, ಯಾಕಂದ್ರೆ ಅದಿನ್ನೊಂದು ಮಹಾಸಮುದ್ರ. ನಾನು ಸಂಗೀತದ ಕೇಳುಗ ಅಷ್ಟೇ, ಬಟ್ ಒಂದು ಇನ್ಸ್ಟ್ರೂಮೆಂಟಲ್ ಮಾಸ್ಟರ್ ಆಗಬೇಕು ಅಂತ ಬಹಳ ಹಠಕ್ಕೆ ಬಿದ್ದೆ. ಗುರುಗಳನ್ನು ಇಟ್ಕೊಂಡೆ, ಟ್ಯೂಷನ್ ಮಾಡೋಕ್ಕೆ ಟ್ರೈ ಮಾಡಿದೆ, ಅದೊಂದು ಪರ್ಸ್ಯೂ ಮಾಡೋಕ್ಕಾಗಲಿಲ್ಲ. ಅದಿರಲಿ ಅಂದರೆ ಗೊತ್ತಾಯಿತು ನನಗೆ ಸಂಗೀತ ನನಗೆ ಸಿಕ್ಕಲ್ಲ ಅಂತ. ಸೊ ಸಿಕ್ಕಿದ ಕ್ಷೇತ್ರಗಳಲ್ಲಿ ನೀನು ಚೆನ್ನಾಗಿ ಕೆಲಸ ಮಾಡು. ಸೊ ಹಾಗಾಗಿ ನಾನು ಸಿನಿಮಾಕ್ಕೆ ಬಂದಿದ್ರ ಬಗ್ಗೆ ನನಗೆ ಹೆಮ್ಮೆ ಇದೆ. ನನ್ನ ಓದುಗ ನನ್ನನ್ನು ಹೇಗೆ ಕೈ ಹಿಡಿದು ಮುನ್ನಡೆಸ್ದ, ಹಾಗೆ ನನ್ನ ಪ್ರೇಕ್ಷಕ ನನ್ನನ್ನು ಕೈ ಹಿಡಿದು ಮುನ್ನಡೆಸ್ದ. ಅದು ಎಂದೆಂದಿಗೂ ನಾನು ಆ ಒಂದು ಸಮುದಾಯಕ್ಕೆ, ಓದುಗ ಸಮುದಾಯ, ಪ್ರೇಕ್ಷಕ ಸಮುದಾಯ, ಈ ಇಬ್ಬರು ನನ್ನ ದಣಿಗಳು, ಆ ದಣಿಗೆ ನಾನು ಋಣಿ. ಎಸ್ ಸರ್. ಸರ್, ಆರಂಭದಲ್ಲಿ ನೀವು ಸಿನಿಮಾ ರಂಗಕ್ಕೆ ಎಂಟ್ರಿ ಆದಾಗ ಇಲ್ಲಿ ಗುರ್ತಿಸ್ಕೋಬೋದು, ನಿಲ್ಬೋದು, ಗೆಲ್ಬೋದು ಅನ್ನೋದು ಕಷ್ಟ ಅನಿಸ್ತಾ, ಅಥವಾ ಇವತ್ತಿನ ಸ್ಥಿತಿಗತಿ ನೋಡಿದ್ರೆ ಹೇಗೆ ಅನಿಸುತ್ತೆ ಸರ್? ತುಂಬ ಕಷ್ಟ ಇತ್ತು. ಅವಾಗಲೇ ಕಷ್ಟ ಇತ್ತು, ತುಂಬ ಕಷ್ಟ ಆಯಿತು. ಆಗ ಪ್ರವೇಶ ತುಂಬ ಕಷ್ಟ ಇತ್ತು. ಈಗ ಸಾಕಷ್ಟು ಪ್ರವೇಶ ಆದಮೇಲೆ ಸಕ್ಸಸ್ ಒಂದೆರಡು ಸಿಕ್ಕರೆ ಲಾಂಗ್ ರನ್ ನಿಮ್ಮ ಟ್ರಾವೆಲ್ ಇರ್ತಿತ್ತು. ಈಗ ಅದು ಉಲ್ಟಾ. ಈಗ ಒಂದು ಮೊಬೈಲ್ ಇಟ್ಕೊಂಡು ಒಂದು ಸಿನಿಮಾ ಮಾಡಿಬಿಡ್ತಾರೆ, ವಾರಕ್ಕೆ 10 ಸಿನಿಮಾ ಬಂದ್ಬಿಡ್ತವೆ. ಕರೆಕ್ಟ್. 2ನೇ ಸಿನಿಮಾ ಮಾಡೋಕ್ಕಾಗಲ್ಲ, 3ನೇ ಸಿನಿಮಾ ಸಿಗಲ್ಲ. ಇವತ್ತು ನಾನು ತುಂಬ ಜನ ತರುಣರನ್ನು ನೋಡ್ತೀನಲ್ಲ. ಕರೆಕ್ಟ್. ಎಂಟ್ರಿ ಈಸ್ ಈಸಿ, ಸಸ್ಟೈನಿಂಗ್ ಈಸ್ ವೆರಿ ಡಿಫಿಕಲ್ಟ್. ನಮಗೆ ಪ್ರವೇಶ ಹೆಂಗಾಗೋಯ್ತು ಅಂದರೆ, ಉಂಡು ಹೋದ ಮಾಡಿದಾಗ ಹೊಟ್ಟೆ ಕಿಚ್ಚಿಗೆ, ಮತ್ಸರಕ್ಕೆ ಲ್ಯಾಬಲ್ಲಿ ನನ್ನ ಸಿನಿಮಾ ರೀಲ್ಗಳನ್ನು ಅದು ಬದಲು ಮಾಡಿ ರಾಂಗ್ ಲೇಬಲ್ ಹಾಕಿ ಥಿಯೇಟರ್ಗಳಿಗೆಲ್ಲ ರಾಂಗ್ ರೀಲ್ ಕಳಿಸಿ ಅಷ್ಟು ಮಟ್ಟಿಗೆ ಸ್ಯಾಬಟೇಜ್ ಮಾಡಿದ್ರು ನನ್ನ ಅವತ್ತಿನ ಕೆಲವು ನಿರ್ದೇಶಕರು, ಉದ್ಯಮದವರು. ಇವನು ಯಾರೋ ಮೇಷ್ಟ್ರು ಬರ್ತಾನಲ್ಲ, ಸುಮ್ಮನೆ ಚಿತ್ರಕಥೆ ಬರ್ಕೊಂಡಿರ್ಬೇಕು, ಇವನು ಡೈರೆಕ್ಟ್ ಮಾಡ್ತಿದ್ದಾನಲ್ಲ ಅಂತ. ನನಗೆ ಆಗ ಈ ಪಿತೂರಿಗಳ ಬಗ್ಗೆ ಅರಿವಿರಲಿಲ್ಲ. ಫಸ್ಟ್ ಫಿಲ್ಮ್ ಉಂಡು ಹೋದಲ್ಲೇ ನನಗೆ ಅದರದ್ದು ಚೂರಿಯ ಅನುಭವ ಇರಿತ ಗೊತ್ತಾಯ್ತು ನನಗೆ. ಇನ್ನಷ್ಟು ಹಠಕ್ಕೆ ಬಿದ್ದೆ. ಇಂತಿಂಥ ಕಡೆ ನಾವು ಕ್ಷೇತ್ರಕ್ಕೆ ತಪ್ಪಿಸ್ಕೊಂಡ್ರಿ ಅನ್ಸುತ್ತೆ. ನೋಡಿ, ಮಾಡಿದ್ದಾಯ್ತು ಸಿನಿಮಾ, ಮಾರುಕಟ್ಟೆಯಲ್ಲಿ ಏನೋ ಮಾಡಿಬಿಡ್ತಾರೆ, ಜನರಿಗೆ ತಲುಪ್ದಂಗೆ ಮಾಡ್ತಾರೆ. ಕರೆಕ್ಟ್. ಆ ಥರದ್ದಾಯ್ತು ಫಸ್ಟ್ ಫಿಲ್ಮ್. ಅದು ಇಲ್ಲಿಂದ ಹೋಗಿದೆ ಚಿತ್ರಮಂದಿರಕ್ಕೆ. ಎಲ್ಲ ಚಿತ್ರಮಂದಿರಗಳಲ್ಲೂ ಒಂದೇ ರೀಲು, ಮೇಲ್ಗಡೆ ರೀಲ್ ನಂಬರ್ ಮಾತ್ರ ಸರಿ ಇದೆ, ಒಳಗಡೆ ರೀಲ್ಗಳು ಬೇರೆ ಇದೆ. ಅದು ಅತ್ಯಂತ ವ್ಯವಸ್ಥಿತವಾಗಿ ಹಾಕಿತ್ತು. ಈಗಿನ ಹಾಗೆ ಡಿಜಿಟಲ್ ಎಡಿಟಿಂಗ್ ಇರಲಿಲ್ಲ. ಎಡಿಟರ್ನ ಓಡಿಸಿ ರೀಲ್ಗಳನ್ನು ಬದಲಾಯಿಸಿ ದಾವಣಗೆರೆ, ಮೈಸೂರು ಎಲ್ಲ ಕಡೆ ಶ್ರಮ ಆಯಿತು. ಇಷ್ಟಾದರೂ ಕೂಡ ಇವತ್ತಿಗೂ ಉಂಡು ಹೋದ ಕೊಂಡು ಹೋದವನ್ನು ಮೆಚ್ಚಿ ಮಾತನಾಡುವ ಅನೇಕ ಮಂದಿ ಅಂದರೆ, ನೀವು ವರ್ಕ್ ಚೆನ್ನಾಗಿದ್ರೆ ನಿಮ್ಮನ್ನು ಯಾರೂ ತುಳಿಯೋಕ್ಕಾಗಲ್ಲ. ಬಟ್ ಕಮರ್ಷಿಯಲ್ ಆಗಿ ಆ ಸಿನಿಮಾ ಅಷ್ಟು ನಿರೀಕ್ಷೆ ಮಟ್ಟಕ್ಕೆ ಆಗಲಿಲ್ಲ ಕಮರ್ಷಿಯಲಿ. ಬಟ್ ನನ್ನ ಆರಂಭದ ಹೆಜ್ಜೆ ತುಂಬ ಚೆನ್ನಾಗಿತ್ತು. ಇವತ್ತಿಗೂ ಕಾಮಿಡಿ ಫಿಲ್ಮ್ ಮಾಡೋರು ಆ ಫಿಲ್ಮ್ನ ಜ್ಞಾಪಿಸ್ಕೊಳ್ತಾರೆ, ನೆನೆಸ್ಕೊಳ್ತಾರೆ, ಯಾವಾಗಲೂ ನೆನೆಸ್ಕೊಳ್ತಾರೆ. ನನಗೆ ಇಷ್ಟವಾದ ಸಿನಿಮಾಗಳಲ್ಲ ಒಂದದು. ಸೊ ಹಾಗಾಗಿ ಗೊತ್ತಾಯಿತು, ಇಲ್ಲಿ ಬಿಟ್ಕೊಳ್ಳಲ್ಲ ಯಾರನ್ನು, ಗಾಂಧಿನಗರ ಅಷ್ಟು ಸುಲಭ ಒಳಗೆ ತಗೊಳ್ಳಲ್ಲ. ಕರೆಕ್ಟ್. ಬಟ್ ನನ್ನ ಹಠಕ್ಕೆ ಬಿದ್ದು ಹೊಸಬ್ರನ್ನ ಕರ್ಕೊಂಡು ಅಮೇರಿಕಕ್ಕೆ ಹೋಗಿ ಒಂದು ಸಿನಿಮಾ ಮಾಡಿ ತೋರಿಸ್ತೀನಿ ಅಂತ. ಏನ್ರಿ ಅವ್ರೆ, ನೀವೆಲ್ಲ ಅಮೇರಿಕಕ್ಕೆ ಹೋಗಿ ಸಿನಿಮಾ ಮಾಡೋಕ್ಕಾಗತ್ತಾ ಸೂಪರ್ ಸ್ಟಾರ್ಗಳಿಲ್ಲದೆ? ಇಲ್ಲ, ತೋರಿಸ್ತೀನಿ, ನಾನು ಕಲಾವಿದರ ಜೊತೆ ಹೋಗ್ತೀನಿ, ದೊಡ್ಡ ನಾಯಕ ನಟರ ಜೊತೆ ಹೋಗಲ್ಲ. ಹೋಗಿ ಆ ಸಿನಿಮಾ ಮಾಡಿ ಅನೇಕ ಗೇಲಿ, ತಾತ್ಸಾರ, ಅಣಕ ಎಲ್ಲನೂ ಅನುಭವಿಸಿ ಅದೊಂದು ರೀತಿಯ ಜನರ ಮುಂದೆ ಹುಚ್ಚು ಸಾಹಸ ಅಂತ. ಹುಚ್ಚು ಸಾಹಸ 30 ವರ್ಷದ ಹಿಂದೆ ಅದೊಂದು ಹುಚ್ಚು ಸಾಹಸ. ತುಂಬ ಟೀಕೆಗಳು ಬಂತು, ವೀಸಾ ಸಿಕ್ಕಲಿಲ್ಲ, ಏನೇನೋ ಆಯಿತು, ಅದೆಲ್ಲ ಬರ್ಕೊಂಡಿದ್ದೀನಿ ಬಿಡಿ. ಆ ಕಾಲದಲ್ಲೂ ಕಾಲ ಎಳೆಯೋರು ಇದ್ರು, ಇದು ಎಲ್ಲ ಕಾಲದಲ್ಲೂ ಇರ್ತಾರೆ. ನಾನು ನಿಮ್ಗೊಂದು ಮಾತು ಹೇಳ್ತೀನಿ ವಿಜಯ್, ಮನುಷ್ಯನಿಗಿರುವ ಅರಿಷಡ್ವರ್ಗಗಳಿದೆಯಲ್ಲ, ಆ ಅರಿಷಡ್ವರ್ಗಗಳಲ್ಲಿ ಮತ್ಸರ ಕಡೆಯದು. ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮತ್ಸರ. ಆದರೆ ಸುಡುವ ಗುಣದಲ್ಲಿ, ಕೆಟ್ಟ ಗುಣಗಳಲ್ಲಿ ಅದಕ್ಕೆ ಮೊದಲ ಸ್ಥಾನ. ಅರಿಷಡ್ವರ್ಗದಲ್ಲಿ ಕಡೆಯಲ್ಲಿರುವಂಥ ಮತ್ಸರ ಪ್ರಥಮ ಸ್ಥಾನದಲ್ಲಿದ್ದು ಮನುಷ್ಯರನ್ನು ಸುಡುತ್ತೆ. ಕರೆಕ್ಟ್.
ಎಲ್ಲ ವೃತ್ತಿಗಳಲ್ಲಿರುತ್ತೆ, ಎಲ್ಲ ವೃತ್ತಿಗಳಲ್ಲಿ. ನಿಜ. ಒಬ್ಬ ಪ್ರತಿಭಾವಂತ ಆಗಿದ್ದರೆ, ನೀವು ಯಾವಾಗ ಮತ್ಸರಕ್ಕೊಳಗಾಗ್ತೀರಿ ಅಂದರೆ ನೀವು ಪ್ರತಿಭಾವಂತರಾಗಿದ್ದರೆ, ಯಶಸ್ಸು ನಿಮಗೆ ಬಂದರೆ ನಿಮ್ಗೆ ಶತ್ರುಗಳು ಜಾಸ್ತಿ ಆಗ್ತಾರೆ. ಆ ಶತ್ರುಗಳು ಭಾಳ ಸಾರಿ ಹೊರಗಡೆ ಇರ್ತಾರೆ, ಕೆಲವು ಸರಿ ಒಳಗಡೆನೇ ಇರ್ತಾರೆ, ನಮ್ಮ ಸುತ್ತಮುತ್ತ ಇರ್ತಾರೆ, ಗೊತ್ತಾಗಲ್ಲ. ನಿಮ್ಮ ಸಹಾಯಕರ ರೂಪದಲ್ಲಿ ಇರ್ತಾರೆ, ನಿಮ್ಮ ಆಪ್ತರ ರೂಪದಲ್ಲಿ ಇರ್ತಾರೆ, ಗೊತ್ತೇ ಆಗಲ್ಲ. ಆ ಮುಖಗಳು ಬಚ್ಚಿಟ್ಕೊಂಡಿರ್ತಾರೆ. ಹಾಗಾಗಿ ಮತ್ಸರದ ಬೇಗೆಯಲ್ಲಿ ನಾನು ಆರಂಭದಲ್ಲಿ ತುಂಬ ಬೆಂದೆ, ನೊಂದೆ. ಬಟ್ ನನ್ನ ಮೌಲ್ಯಗಳನ್ನು ಇಟ್ಕೊಂಡು ನಾನು ಧ್ಯಾನಸ್ಥನಾಗಿ ಸಿನಿಮಾ ಮಾಡ್ತಾ ಹೋದೆ. ಸೋಲು ಗೆಲುವುಗಳು ಏನೇ ಇರಲಿ, ನನ್ನ ನಂಬಿಕೆ ಮಾತಾಡ ಮಲ್ಲಿಗೆ ನನಗೆ ತುಂಬ ಇಷ್ಟವಾದ ಸಿನಿಮಾ. ಅದು ಚೆನ್ನಾಗಿ ಹೋಗಬೇಕಾಗಿತ್ತು, ಹೋಗಲಿಲ್ಲ. ಆದರೆ ನಾನು ಅದರ ಬಗ್ಗೆ ನನಗಿರೋ ಪ್ರೀತಿ ಎಂದೂ ಕಡಿಮೆ ಆಗಿಲ್ಲ. ಹೀಗೆ ಸಿನಿಮಾದಲ್ಲಿ ಗ್ಯಾಮ್ಲಿಂಗ್ ಅನ್ನೋವಂಥ ಒಂದು ಶಬ್ದ ಏನಿದೆಯಲ್ಲ, ಜೂಜು, ಅದನ್ನು ಮೊದಲು ಅಕ್ಸೆಪ್ಟ್ ಮಾಡ್ಕೋಬೇಕು. ಒಳ್ಳೆಯ ಚಿತ್ರಗಳು ಜೂಜಾಡಬೇಕು, ಕೆಟ್ಟ ಚಿತ್ರಗಳಿಗೂ ಇರುತ್ತೆ. ಕರೆಕ್ಟ್. ಆಮೇಲೆ ಒಳ್ಳೆಯ ಚಿತ್ರಗಳು ಗೆಲ್ಲುತ್ತೆ, ಒಳ್ಳೆಯ ಚಿತ್ರಗಳು ಸೋಲುತ್ತೆ. ಕೆಟ್ಟ ಚಿತ್ರಗಳು ಗೆಲ್ಲುತ್ತೆ, ಕೆಟ್ಟ ಚಿತ್ರಗಳು ಸೋಲುತ್ತೆ. ಈ ವಿಚಿತ್ರವಾದಂತಹ ಒಂದು ವ್ಯಾಕರಣ ಅದರದ್ದು. ಈ ಸತ್ಯವನ್ನು ಒಪ್ಪಿಕೊಂಡು ಬರಬೇಕು, ಪ್ರಯಾಣ ಮಾಡಬೇಕು. ಹೋಗ್ದ್ಯಾ, ಮಾಡಬೇಡ, ಹೋಗಿ ಮನೆಗೆ ಹೋಗು, ಸಿನಿಮಾ ಮಾಡಬೇಡ, ಕೂತ್ಕೋ. ಸಿನಿಮಾಗೆ ಬಂದ್ಯಾ, ಇದನ್ನು ಒಪ್ಕೊಂಡು ಫೇಸ್ ಮಾಡು. ಎಲ್ಲದು ಅಷ್ಟೇ. ಸಿನಿಮಾದಲ್ಲಿ ಸವಾಲುಗಳೇ ಜಾಸ್ತಿ ಅಲ್ವಾ, ಅದನ್ನೆಲ್ಲ ಫೇಸ್ ಮಾಡಿದ್ರೆ ಏನಾದರೂ ಮಾಡ್ಲಿಕ್ಕೆ ಸಾಧ್ಯ, ಮಾಡೋಕ್ಕಾಗತ್ತೆ. ಆಮೇಲೆ ನಿಮ್ಮನ್ನು ಇಡೀ ಜಗತ್ತು ಪ್ರೀತಿಸಬೇಕು ಅಂತ ಯಾಕೆ ಅನ್ಕೊಂತೀರಿ? ಕರೆಕ್ಟ್. ನೀವು ಬರೋಕ್ಕೆ ಮುಂಚೆ ಎಲ್ಲ ರೆಡ್ ಕಾರ್ಪೆಟ್ ಹಾಸಿ ಬನ್ನಿ ಚಂದ್ರಶೇಖರ್ ಅವರೇ ಸಿನಿಮಾ ಮಾಡಿ, ಇಲ್ಲಿ ನಿಮ್ಗೆ ಕೋಟಿ ಒಂದು ಕೋಟಿ ದುಡ್ಡು ಕೊಡ್ತೀನಿ ಅಂತ ಯಾರಾದರೂ ಯಾಕೆ ಕರೀತಾರೆ? ಕರೆಕ್ಟ್. ನಿಮ್ಮ ದಾರಿ ಹುಡ್ಕೋಬೇಕು, ನಿಮ್ಮ ಪಟ್ಟುಗಳನ್ನು ಬೆಳೆಸಬೇಕು, ಒಳ್ಳೆಯ ಕಥೆ ಮಾಡ್ಕೋಬೇಕು, ಕಮ್ಯುನಿಕೇಷನ್ ಸ್ಕಿಲ್ ಇಟ್ಕೋಬೇಕು, ಯಶಸ್ಸು ಕೊಡಬೇಕು, ನಿರ್ಮಾಪಕರಿಗೆ ಅಶ್ಯೂರೆನ್ಸ್ ಕೊಡಬೇಕು. ಕರೆಕ್ಟ್ ಸರ್. ಇದೆಲ್ಲ ಸೇರಿಕೊಂಡು ಸಿನಿಮಾ ಆಗುತ್ತೆ. ಇಲ್ಲಿದ್ರೆ ಬರ್ಕೊಂಡಿರಪ್ಪ ಸಾಹಿತ್ಯ, ನೀನು ನಿನ್ನ ಪುಸ್ತಕ, ಯಾರು ನಿನ್ನನ್ನು ಪ್ರಶ್ನೆ ಮಾಡಲ್ಲ. ನಿನ್ನ ಜಗತ್ತು ದೊಡ್ಡದದು, ಸಾಹಿತ್ಯದ ಜಗತ್ತು. ಸಿನಿಮಾಗೆ ಬಂದರೆ ನೀನು ಹಲವು ಪಟ್ಟುಗಳನ್ನು ಕಲಿತು ಶತ್ರುಗಳನ್ನು ಎದುರಿಸುವುದಕ್ಕಿಂತ ಹಿತಶತ್ರುಗಳನ್ನು ಎದುರಿಸೋದು ಕಲ್ತ್ಕೊಂಡು ಮಾರುಕಟ್ಟೆಯ ಜಾಲಗಳನ್ನು ಅರ್ಥ ಮಾಡಿಕೊಂಡು ಪ್ರೆಸೆಂಟ್ ಇವತ್ತು ಸಿನಿಮಾ ಅಂದರೆ ಇವತ್ತು ಅಂತ, ನೆನ್ನೆನೂ ಕೂಡ ಅಲ್ಲ, ಇವತ್ತು ಮುಂಜಾನೆ. ಇವತ್ತು ಯಾರು ನೀನಂತ ಕೇಳುತ್ತೆ, ನಾನು ಅಮೆರಿಕ ಮಾಡಿದ್ದೆ, ಅಮೃತಧಾರೆ ಮಾಡಿದ್ದೆ, ನನ್ನ ಪ್ರೀತಿಯ ಹುಡುಗಿ, ಕೇರ್ಸ್, ಯಾರಪ್ಪ ಇವತ್ತು ನೀನು ಅಂತ ಕೇಳುತ್ತೆ. ಸಿನಿಮಾದಲ್ಲಿ ಸಾಹಿತ್ಯಕ್ಕೆ ಪರಂಪರೆ ಇದೆ, ಹಂಗಲ್ಲ. ಸಾಹಿತ್ಯ ಒಂದು, ಕಾಳಿದಾಸನ ಓದ್ತೀರಿ ನೀವು, ಶೇಕ್ಸ್ಪಿಯರ್ನ ಮಾತಾಡ್ತೀವಿ. ಸಿನಿಮಾ ಇವತ್ತು ಯಾರು ಅಂತ ಕೇಳುತ್ತೆ. ಸೊ ವರ್ತಮಾನಕ್ಕೆ ಅಪ್ಡೇಟ್ ಆಗದಿದ್ದರೆ ಸಿನಿಮಾ ತೆಗೆದು ಆಚೆಗೆ ಬಿಸಾಕತ್ತೆ. ಅದಕ್ಕೆ ಅಪ್ಡೇಟ್ ಆಗೋದು. ಅಪ್ಡೇಟ್ ಯುವರ್ ಸೆಲ್ಫ್, ವಾಟ್ಸ್ ಹ್ಯಾಪನಿಂಗ್ ಅರೌಂಡ್ ದ ವರ್ಲ್ಡ್. ಇವತ್ತು ಏನಾಗ್ತಿದೆ ಜಗತ್ತಲ್ಲಿ, ಬೆಸ್ಟ್ ಮ್ಯೂಸಿಕ್ ಎಲ್ಲಿದೆ, ಬೆಸ್ಟ್ ಆ್ಯಕ್ಟ್ರ್ ಯಾರು, ಬೆಸ್ಟ್ ಮೂವೀಸ್ ಏನಾಗ್ತಿದೆ, ಬೆಸ್ಟ್ ಕ್ಯಾಮ್ರಾ ಏನು ಬಂದಿದೆ, ಬೆಸ್ಟ್ ಎಡಿಟಿಂಗ್ ಏನು ಬಂದಿದೆ, ಅಪ್ಡೇಟ್ ಆಗಿದೆ. AI ಅಂದರೆ ಏನು, ಎಲ್ಲ ನಾನು ತಗೊಂಡು, ಅಂದರೆ ಇದು ಎಷ್ಟು ಕಷ್ಟ ಗೊತ್ತಾ, ನಿಮ್ಮ ಜೊತೆಗೆ 16-17 ವರ್ಷದ ಹುಡುಗರು ಓಡ್ತಿರ್ತಾರೆ. ಕರೆಕ್ಟ್. ನೀವು ಅವರು ಅವ್ರ ಜೊತೆ ಓಡಬೇಕು. ಕರೆಕ್ಟ್. ನಿಮ್ಮ ಕಾಲುಗಳಿಗೆ ಅಷ್ಟು ಗಟ್ಟಿ ಶಕ್ತಿ ಇರಬೇಕು, ಆತ್ಮಸ್ಥೈರ್ಯ ಇರಬೇಕು. ಓಡದೇ ಇದ್ದರೆ ಟ್ರ್ಯಾಕಿಂದ ಈಚೆಗೆ ಬರಬೇಕು. ಎಲ್ಲರೂ ಒಂದು ದಿವಸ ಬರಬೇಕಾಗುತ್ತೆ ಟ್ರ್ಯಾಕಿಂದ. ನಿಜ. ಓಡುವಾಗ ನೀವು ಆ ರೇಸಲ್ಲಿ ಓಡಿದ್ರೇ ಅದು ಗಿಟ್ಟೋದು. ಕರೆಕ್ಟ್. ಸ್ಟಿಲ್ ಐ ಆಮ್ ರನ್ನಿಂಗ್. ಬಹುಶಃ ಮೇಷ್ಟ್ರು ಇವನ್ನೆಲ್ಲ ಪಟ್ಟುಗಳನ್ನ ಇಟ್ಕೊಂಡಿರೋದ್ರಿಂದ ಇವತ್ತಿಗೂ ಇದು ಸ್ಪರ್ಧೆಗೆ ಹೊಡ್ಡಿ ಹೋಗ್ತಾ ಇದ್ದಾರೆ. ಅದಕ್ಕೆ ಸಿನಿಮಾ ಮಾಡೋದು. ಎಸ್, ನಿಜ ಸರ್. ಈಗ ಸಿನಿಮಾ ಅಂದರೆ ಒಂದು ಚಿತ್ರ ಸಾಹಿತ್ಯ, ಅದರಲ್ಲಿ ಚಿತ್ರಕಥೆ, ಗೀತರಚನೆ, ಸಂಭಾಷಣೆ ಎಲ್ಲ ಬರುತ್ತೆ. ಸೊ ಒಂದು ಚಿತ್ರ ಇವೆಲ್ಲ ಇದ್ದರೆ ಒಂದು ಸಿನಿಮಾ ಆಗೋದು. ಇವತ್ತಿನ ದಿನಮಾನಗಳಲ್ಲಿ ಹೀರೋಯಿಸಮ್ಮು, ಮೇಕಿಂಗ್ ನಡುವೆ ಎಲ್ಲೋ ಒಂದು ಕಡೆಗೆ ಇದೆಲ್ಲ ಗೌಣ ಆಗ್ತಾ ಇದೆ ಅಂತ ಅನಿಸ್ತಾ ಇದೆಯಾ? ಈಗ ಬೆಳ್ಳಿ ತೆರೆಯಲ್ಲಿ ಪ್ರೇಕ್ಷಕ ಒಂದು ಮ್ಯಾಜಿಕ್ಕನ್ನು ಎಕ್ಸ್ಪೆಕ್ಟ್ ಮಾಡಿ ಬರೋ ಥರ ಆಗಿದೆ. ಒಂದು ಅದ್ಧೂರಿಯಾದಂಥ ಸೆಟ್ಸು, ದೊಡ್ಡ ತಾರೆಗಳು, ಓಕೆ, ಮತ್ತು ಬೆಚ್ಚಿ ಬೀಳಿಸುವ, ಬೆರಗುಗೊಳಿಸುವಂತಹ ಒಂದು ವಿಷುವಲ್ ಸೌಂಡ್ಸು ಎಲ್ಲ ಎಫೆಕ್ಟ್ಸು. ಅದಿದ್ದರೆ ಥಿಯೇಟ್ರಿಗೆ ಬರಬೇಕು, ಬರ್ತಾನೆ. ಇದು ತಪ್ಪಲ್ಲ, ಯಾಕೆಂದರೆ ಜನರಿಗೆ ಏನೋ ಒಂದು ಮಾಂತ್ರಿಕತೆ ಬೇಕು, ಮ್ಯಾಜಿಕ್ ಬೇಕು, ಅಂಥದ್ದೊಂದು ಪ್ರೇಕ್ಷಕ ವರ್ಗ ಇರುತ್ತೆ. ಇದರ ಜೊತೆಗೆ ನಾನು ಹೇಳೋದು, ಕಡಿಮೆ ಬಜೆಟ್ಟಿನ ಗುಡ್ ಕಂಟೆಂಟ್ ಇರುವಂಥ ಒಳ್ಳೆಯ ಚಿತ್ರಗಳು ಉಳಿಯಬೇಕು. ಗುಡ್ ಕಂಟೆಂಟ್, ಹೊಸ ಕಲಾವಿದರು,
ಹೊಸ ತಂತ್ರಜ್ಞರು, ಇವರುಗಳು ಎಲ್ಲ ಸೇರಿ ಮಾಡುವಂಥ ವಿಭಿನ್ನವಾದ ಕಂಟೆಂಟ್ ಇರೋ ಚಿತ್ರಗಳನ್ನು ಜನ ಸ್ವಾಗತಿಸಬೇಕು. ಅದು ಸ್ವಲ್ಪ ಇಳಿಮುಖವಾಗಿದೆ. ಅದು ನನ್ನ ದೃಷ್ಟಿನಲ್ಲಿ ಸಿನಿಮಾ ಅನ್ನುವಂಥದ್ದು ಇವೆಲ್ಲ ಥರ ಎಲ್ಲ ಬಗೆಯ ಚಿತ್ರಗಳು ಚಿತ್ರಮಂದಿರದಲ್ಲೇ ಪ್ರದರ್ಶನಗೊಂಡು ಯಶಸ್ವಿಯಾಗುವಂಥ ಒಂದು ಅವಕಾಶ ಇರಬೇಕು. ಅದು ಕೇರಳದಲ್ಲಿ ಆಗ್ತಾ ಇದೆ, ಓಕೆ, ಮಲಯಾಳಂ ಭಾಷೆಯಲ್ಲಿ ಆಗ್ತಾ ಇದೆ. ಕನ್ನಡದ ಮಟ್ಟಿಗೆ ಈ ಅನುಪಾತ ಕಡಿಮೆ ಇದೆ. ಸೊ ಅನುಸರಿಸ್ತಾ ಅಪರೂಪಕ್ಕೆ ಒಂದು ಒಂದು ಅಂಥ ಚಿತ್ರಗಳು ನಿಲ್ಲುತ್ತವೆ. ಆದರೆ ಸಿನಿಮಾ ಅಂದರೆ ಬರೀ ಅಬ್ಬರ, ಸದ್ದು, ಗದ್ದಲ, ಗೌಜು ಅನ್ನೋದನ್ನು ಸ್ವಲ್ಪ ಹೊರತುಪಡಿಸಿ ಸಿನಿಮಾ ಕೂಡ ಒಂದು ಅತ್ಯಂತ ಅದ್ಭುತವಾದ ಆರ್ಟ್. ಇಟ್ ಕ್ಯಾನ್ ಬಿ ಎ ಬ್ಯೂಟಿಫುಲ್ ಮ್ಯೂಸಿಕ್ ಇರ್ಬೋದು, ಇಟ್ ಕ್ಯಾನ್ ಬಿ ಬ್ಯೂಟಿಫುಲ್ ವಿಷುವಲ್ ಪವರ್ ಇರ್ಬೋದು, ಅದ್ಭುತವಾದ ಅಭಿನಯ ಇರಬಹುದು. ಸಾವಧಾನವಾಗಿಯೂ ಸಿನಿಮಾ ನೋಡಬೇಕು ಅನ್ನುವಂಥದ್ದು ಒಂದು ಓರಿಯೆಂಟೇಷನ್ ಇವತ್ತು ಅಗತ್ಯ ಇದೆ. ಆದರೆ ಪ್ರೇಕ್ಷಕ ಹೊಸ ಕಾಲದ, ನಾನು ಮೊದಲೇ ಹೇಳಿದ ವೇಗದಿಂದ ವೇಗಕ್ಕೆ ಪೂರಕವಾದದ್ದನ್ನೇ ಅವನು ಅಪ್ಪಿಕೊಳ್ತಾ ಹೋಗ್ತಾ ಇದ್ದಾನೆ. ಅವನಿಗೆ ಅಲ್ಲಿಂದ ಈ ಥರದ ಸಿನಿಮಾಗಳನ್ನು ನೋಡಿಸುವ ಪ್ರವೃತ್ತಿ, ಅಭ್ಯಾಸ ನಮ್ಮಂಥವ್ರದ್ದು ಮೇಲಿರ್ತಕ್ಕಂಥ ಹೊಣೆಗಾರಿಕೆ. ಎಸ್, ಸಿನಿಮಾ, ನಿಮ್ಮ ಎಲ್ಲ ಸಿನಿಮಾಗಳನ್ನ ನಾನು ನೋಡ್ಕೊಂಬಂದಿದ್ದೀನಿ. ಸಾಕಷ್ಟು ಸಿನಿಮಾಗಳು ಬೇರೆ ಬೇರೆ ವಿಮರ್ಶೆಗೂ ಒಳಪಟ್ಟಿರೋಂಥದ್ದು. ಸೊ ನಿಮ್ಮ ಪ್ರಕಾರ ಒಂದು ಸಿನಿಮಾ ಹೇಗಿರಬೇಕು, ಅಥವಾ ಆ ಸಿನಿಮಾ ಪ್ರೇಕ್ಷಕನಿಗೆ ಏನನ್ನು ದಾಟಿಸ್ಬೇಕು, ಮತ್ತು ನಿಮ್ಮ ಕಲ್ಪನೆಯ ಸಿನಿಮಾ ಅಂತ ಇರುತ್ತೆ, ಅದು ಹೇಗಿರುತ್ತೆ? ಇದು ಈ ಪ್ರಶ್ನೆ ಪ್ರತಿ ಚಿತ್ರಕಥೆ ಬರೆಯುವಾಗಲೂ ಇರುತ್ತೆ, ಪ್ರತಿಯೊಬ್ಬರಿಗೂ ಇರುತ್ತೆ ಅಲ್ವಾ. ಚೆನ್ನಾಗಿ ಮಾಡಬೇಕು, ಮತ್ತು ಇದು ಅದ್ಭುತವಾಗಿರಬೇಕು, ಪ್ರೇಕ್ಷಕನ ಮುಟ್ಟಬೇಕು, ಗೆಲ್ಲಬೇಕು. ಇದು ಯಾವ ನಿರ್ದೇಶಕನು ಇದಕ್ಕೆ ಹೊರತಲ್ಲ, ನಾನೊಬ್ಬನೇ ಅಲ್ಲ. ಯಾರು ಹಾಳಾಗಲಿ ಈ ಸಿನಿಮಾ ಏನೋ ಮಾಡ್ತೀನಿ ಅಂತ ಯಾರು ಮಾಡೋಕ್ಕಾಗಲ್ಲ, ಗೆಲ್ಲಬೇಕು ಅಂತಲೇ ಮಾಡ್ತಾರೆ. ಆಮೇಲೆ ನಾವು ಸಿನಿಮಾ ಬಗ್ಗೆ ಎಷ್ಟೇ ಅದ್ಭುತವಾದ ಸೂತ್ರಗಳು, ಮಾನದಂಡಗಳನ್ನು ನಾವು ಘೋಷಿಸಿದ್ರೂ ಕೂಡ ಅದು ಆಗುವ ಪ್ರಕ್ರಿಯೆಯಲ್ಲಿ ಅದು ನಮಗೆ ಗೊತ್ತಿಲ್ಲದ ಒಂದು ಹೊಸ ರೂಪ, ಹೊಸ ಪಾಕ ತಿಳಿದು ಪ್ರೇಕ್ಷಕನ ಮುಂದೆ ಬಂದು ನಿಲ್ಲತ್ತೆ. ಅದನ್ನು ಪ್ರೇಕ್ಷಕ ಒಪ್ಪುವುದು ಬಿಡುವುದು ಅವನಿಗೆ ತೀರ್ಮಾನಕ್ಕೆ ಬರುತ್ತೆ. ಹೀಗಾಗಿ ಒಂದು ಒಳ್ಳೆಯ ಸಿನಿಮಾ ಅಂದರೆ ಯಾವುದು ಅಂತ ಒಂದು ಸೂತ್ರವನ್ನು ಹೇಳೋದು ಕಷ್ಟ, ತುಂಬ ಕಷ್ಟ. ಯಾಕಂದರೆ ಪ್ರತಿಯೊಂದು ಒಳ್ಳೆಯ ಸಿನಿಮಾನೇ ಬರೆಯೋಕ್ಕೆ ಶುರು ಮಾಡಿದಾಗ ಹೋಗ್ತಾ ಅದು ಅತ್ಯಂತ ಒಳ್ಳೆಯ ಸಿನಿಮಾ ಆಗ್ಬೋದು, ಸಾಧಾರಣ ಸಿನಿಮಾ ಆಗ್ಬೋದು, ಕೆಟ್ಟ ಸಿನಿಮಾ ಆಗ್ಬೋದು. ಯಾಕೆಂದರೆ ಒಂದು ಕಲೆಕ್ಟಿವ್ ಟೀಮ್ ಫೋರ್ಸ್ ಮಾಡೋದ್ರಿಂದ, ಸಮೂಹ ಕಲೆಯಾದ್ರಿಂದ ಯಾವುದೋ ಒಂದು ಅಂಶ, ಅದರ ಅನುಪಾತ ಹೆಚ್ಚು ಕಡಿಮೆ ಆದರೆ, ಒಂದು ಅಡಿಗೆಯನ್ನು ಸಿದ್ಧಪಡಿಸುವಾಗ ಯಾವುದೋ ಒಂದು ಇನ್ಗ್ರೀಡಿಯೆಂಟ್ಸ್ ಹೆಚ್ಚು ಕಡಿಮೆ ಆದರೆ ಅಡಿಗೆ ರುಚಿಸೋದು ಅಥವಾ ಕೆಟ್ಟು ಹೋಗೋದು ಇದ್ದ ಹಾಗೆ ಸಿನಿಮಾದಲ್ಲಿ ಆಗಿಬಿಡುತ್ತೆ. ಆದ್ದರಿಂದ ಸರಿಯಾದ ಸಿನಿಮಾ ಯಾವುದು, ಒಳ್ಳೆಯ ಸಿನಿಮಾ ಯಾವುದು ಅನ್ನುವಂತಹ ಒಂದು ವ್ಯಾಖ್ಯಾನ ಮಾಡೋದು ಕಷ್ಟ. ನಾನು ಹಂಗೆ ನೋಡಿದಾಗ ಸೋತ ಚಿತ್ರಗಳನ್ನು ತುಂಬ ಪ್ರೀತಿಸ್ತೀನಿ ನಾನು. ಯಾಕೆಂದರೆ ಈ ಅಂಗವಿಕಲ ಮಕ್ಕಳು ಹುಟ್ಟುಬಿಟ್ರೆ, 4 ಮಕ್ಕಳು ಚೆನ್ನಾಗಿ ಹುಟ್ಟಿ ಒಂದು ಮಗು ವಿಕಲಾಂಗಚೇತನವಾಗಿ ಹುಟ್ಟುಬಿಟ್ರೆ ತಂದೆ ತಾಯಿಗಳಿಗೆ ಅದರ ಬಗ್ಗೆ ಏನೋ ಒಂಥರ ಅನುಕಂಪ ಮಿಶ್ರಿತ ಪ್ರೀತಿ ಇರುತ್ತೆ. ಅಯ್ಯೋ ಇದು ಚೆನ್ನಾಗಿ ಮಾಡಬೇಕಾಗಿ ಯಾಕೆ ತಂದು ಹಿಂಗೆ ಹುಟ್ಟುಬಿಡ್ತಲ್ಲಪ್ಪ. ಹಾಗೆ ನಾನಂತೂ ಸೋತ ಚಿತ್ರಗಳ ಬಗ್ಗೆ ತುಂಬ ವಿಶೇಷವಾದಂಥ ಒಂದಿರ್ತಂಥ ಅನುಕಂಪದ ರೀತಿಯ, ಅಯ್ಯೋ ನಾನು ಏನು ನನ್ನಿಂದ ಹಿಂಗೆ ಆಗ್ಬಿಡ್ತಾ ಇದ್ದೋ, ನಾನು ಯಾಕೆ ಆ ಸಿನಿಮಾ ಮಾಡೋದಂಗೆ ಯಾಕೆ ಸಿನಿಮಾ ಮಾಡೋಕ್ಕಾಗಲಿಲ್ಲ, ಆ ಸಿನಿಮಾಕ್ಕೂ ಅಷ್ಟೇ ಎನರ್ಜಿ ಹಾಕಿದ್ನಲ್ಲ, ಅಷ್ಟೇ ಓದ್ಕೊಂಡಿದ್ನಲ್ಲ, ಅಷ್ಟೇ ದುಡ್ಡು ಖರ್ಚಾಯ್ತಲ್ಲ, ನಂದಲ್ವ ತಪ್ಪು ಇದು, ನನ್ನ ತಪ್ಪಿನಿಂದ ಇದೊಂದು ಹಿಂಗೆ ಹುಟ್ಟುಬಿಡ್ತಲ್ಲ, 4 ಜನ ನೋಡಿ ಅದನ್ನು ಹಾಸ್ಯ ಮಾಡೋಂಗೆ ಆಗೋಯ್ತಲ್ಲ ಅಂತ ಹೇಳಿ ತುಂಬ ಸಂಕಟ ಆಗುತ್ತೆ. ಯಾಕಂದರೆ ಆ ಸಿನಿಮಾಕ್ಕೆ ಅಷ್ಟೇ ಯೋಚಿಸಿರ್ತೀವಿ. ನಿಜ ಸರ್, ಅಷ್ಟೇ ಯೋಚಿಸಿರ್ತೀವಿ, ಅಷ್ಟೇ ಕಷ್ಟಪಟ್ಟಿರ್ತೀವಿ. ನೀವು ಮಾತಾಡ ಮಲ್ಲಿಗೆ ಮಾಡಿದ ಶ್ರಮ ನೋಡಿದರೆ ಅದು ಅಮೆರಿಕದ 100 ಪಟ್ಟು ಶ್ರಮ ಅಲ್ಲಿ ಬರೋಣ ಸರ್. ಅದು ದೊಡ್ಡ ವಿಚಾರ. ಕರೆಕ್ಟ್ ಸರ್. ಆದರೆ ಅದು ಶತದಿನೋತ್ಸವ ಮುಟ್ಲಿಕ್ಕಾಗಲಿಲ್ಲ ಸಿನಿಮಾ. ಹೌದು, ವಿಷ್ಣು ಇದ್ರು, ಸುದೀಪ್ ಇದ್ರು, ತಾರಾ, ಅನೇಕ ಟೆಕ್ನಿಷಿಯನ್ಸ್, ರಂಗಭೂಮಿ ಕಲಾವಿದರು, ದೊಡ್ಡಣ್ಣ, ಮುಖ್ಯಮಂತ್ರಿ ಚಂದ್ರು, ನಮ್ಮ ಮಂಡ್ಯ ರಮೇಶು, ಸಿಹಿ ಕಹಿ ಚಂದ್ರು, ದೊಡ್ಡದ ಸಿಂಹ, ಎಷ್ಟು ಜನ ಇದ್ರು. ಕರೆಕ್ಟ್, ಎಲ್ಲರೂ ಚೆನ್ನಾಗಿ ಮಾಡಿದ್ರು. ಯಾರ ಮೇಲೂ ನಾನು ಆರೋಪ ಹೇಳ್ತಿಲ್ಲ, ಅವರಿಂದ ಸಿನಿಮಾ ಓಡಲಿಲ್ಲ ಅಂತ ಹೇಳ್ತಿಲ್ಲ. ನಾನು ಯಾವಾಗಲೂ ಹೇಳೋದಷ್ಟೇ, ಸಿನಿಮಾ ಗೆದ್ದರೆ ನಿಮ್ಮೆಲ್ಲರದು, ಸೋತರೆ ನನ್ನೊಬ್ಬನದು. ಗೆದ್ದರೆ ಐ ವಿಲ್ ಶೇರ್ ದ ವಿಕ್ಟರಿ ವಿತ್ ಎವ್ರಿಬಡಿ.
ನಾನೇ ಶೇರ್ ಮಾಡೋದೇನು, ಗೆದ್ದ ಕೂಡಲೇ ಎಲ್ಲರೂ ಹೇಳ್ತಾರೆ ನಾನೇ ಮಾಡಿದ್ದು ಅಂತ. ಕರೆಕ್ಟ್ ಸರ್. ಯಾಕೆಂದರೆ ಗೆಲುವಿಗೆ 1000 ಅಪ್ಪಂದರು, ಸೋತ್ರೆ ಯಾರು ರೆಡಿ ಇರಲ್ಲ. ಅದಕ್ಕೆ ಫಸ್ಟ್ ನಾನು ಒತ್ಕೊಂಡ್ಬಿಡ್ತೀನಿ, ಇಲ್ಲ ಹಾಕ್ರಪ್ಪ ನಮ್ಮ ಹೆಗಲ ಮೇಲೆ ಅಂತ. ಸೊ ನಿರ್ದೇಶಕನ ಹೆಗಲುಗಳು ಸದಾ ಎತ್ತಿ ಮೆರೆಯೋದಕ್ಕಲ್ಲ, ಸೋಲಿನ ಅನುಭವವನ್ನು ಹೊರೋದಕ್ಕೆ ಗಟ್ಟಿಯಾಗಿರ್ಬೇಕು. ಅದರಿಂದ ಒಳ್ಳೆ ಪಾಯಿಂಟ್. ನಾನು ಸೋತ ಚಿತ್ರಗಳನ್ನು ಮಾಡಿದ್ದೀನಿ. ಅವು ವಿಕಲಾಂಗಚೇತನ ಮಕ್ಕಳಿದ್ದ ಹಾಗೆ ನನ್ನ ತಪ್ಪು ನಿರ್ಧಾರಗಳಿಂದ ಆಗಿರುವಂಥ ಕೆಲವು ದೋಷಗಳು, ಅವುಗಳ ಬಗ್ಗೆನೇ ನನಗೆ ಹೆಚ್ಚು ಪ್ರೀತಿ. ಹೌದು ಸರ್. ಸರ್, ಒಂದು ಕಾಲದಲ್ಲಿ ಸಿನಿಮಾ, ಸಾಹಿತ್ಯ, ರಂಗಭೂಮಿ ಇವು ರಾಜಕೀಯದಿಂದ ಮುಕ್ತವಾಗಿದ್ದಂಥವು. ಸೊ ಈಗ ಸಿನಿಮಾ ರಂಗ ಹೇಗಾಗಿದೆ ಅಂದರೆ ಎಡ ಬಲ ವಿಷಯಗಳು ಸೇರಿಕೊಂಡು ಇವೆಲ್ಲವೂ ಕೂಡ ರಾಜಕೀಯ, ಸಿನಿಮಾ, ಸಾಹಿತ್ಯ ಎಲ್ಲವೂ ಒಂದು ಕಡೆಗೆ ಕಲುಷಿತ ಆಗ್ತಾ ಇದೆ ಅಂತ ಅನಿಸ್ತಾ ಇದೆಯಾ ಅಂತ. ಈಗ ವಿವಾದ ಮಾಡಬೇಕು ಅಂತ ಯಾರೋ ಒಂದು ಸಿನಿಮಾ ತಗೊಂಡ್ರೆ, ಅಥವಾ ಈ ಸಿನಿಮಾ ಮಾಡಿದರೆ ನನಗೆ ಬಲಪಂಥೀಯರ ಬೆಂಬಲ ಸಿಗುತ್ತೆ, ಈ ಸಿನಿಮಾ ಮಾಡಿದರೆ ನನಗೆ ರಾಷ್ಟ್ರ ಪ್ರಶಸ್ತಿ ಬರುತ್ತೆ, ಕೇಂದ್ರದಲ್ಲಿ ಈ ಸರ್ಕಾರ ಇದೆ, ಈ ಸರ್ಕಾರ ಇರೋದ್ರಿಂದ ನನಗೆ ಈ ಸರಿ ಈ ಚಿತ್ರಕ್ಕೆ ಗೌರವ ಸಿಗುತ್ತೆ, ಜೂರಿಗಳೆಲ್ಲ ಬಲಪಂಥೀಯರಾಗಿರ್ತಾರೆ, ಇಲ್ಲ ಎಡಪಂಥೀಯ ಜೂರಿಗಳಿರ್ತಾರೆ, ಇವ್ರಿಗೆ ಕಳಿಸಿದ್ರೆ ಇವರು ಆಯ್ಕೆ ಮಾಡ್ತಾರೆ, ಈ ಲೆಕ್ಕಾಚಾರ ಕಲಾಕಾರನಿಗೆ ಇರಕೂಡ್ದು. ಕಲೆ ಅವನ ಹೃದಯದಲ್ಲಿ ಹುಟ್ಟುವಂಥ ಒಂದು ಅಂತರ್ಗಂಗೆ ಅದು. ಅದನ್ನು ಪೋಷಿಸಿ ಕಾಪಾಡಿ ಕಲೆಯಾಗಿ ಮಾಡಬೇಕು. ಆ ಕಲೆಯ ಒಳಗಡೆ ಒಂದು ಕಲೆಯ ಅನುಭವವಾಗಿ ಇನ್ನೊಬ್ಬ ಸಹೃದಯನಿಗೆ ತಲುಪಬೇಕೆ ಹೊರತು ಅದು ಎಡದ ಸಿದ್ಧಾಂತ ಬರದ ಸಿದ್ಧಾಂತ ಅಂತ ಮಾಡಬಾರ್ದು. ಹಾಗೆ ಮಾಡಿದರೆ ತುಂಬ ಕ್ಷಣಿಕವಾದ ಒಂದು ಲಾಭವೋ ಏನೋ ಸಿಕ್ಕಬಹುದು. ಯಾವುದೋ ಒಂದು ಊರಿನಲ್ಲಿ ನಿಮಗೆ ಒಂದಷ್ಟು ಮೆಚ್ಚುಗೆ, ಅಂತ ಮಾಧ್ಯಮ ಅದನ್ನು ಬಲಪಂಥೀಯ ಮಾಧ್ಯಮಗಳು ಕೊಂಡಾಡಬಹುದು, ಎಡಪಂಥೀಯ ಮಾಧ್ಯಮಗಳು ಇವ್ರನ್ನು ಕೊಂಡಾಡಬಹುದು. ದ ಆರ್ಟ್ ಈಸ್ ಬಿಯಾಂಡ್ ಲೆಫ್ಟ್ ಅಂಡ್ ರೈಟ್. ಕಲೆ ಅನ್ನೋದು ಇದೆಲ್ಲ ಮೀರಿದಂಥ ಒಂದು ಅದ್ಭುತವಾದಂಥ ಚೈತನ್ಯ ಅದು. ಕರೆಕ್ಟ್ ಸರ್. ಅದನ್ನು ಹಿಡ್ಕೋಬೇಕು ನಾವು. ಅದು ಮನುಷ್ಯರನ್ನ ಅಡ್ರೆಸ್ ಮಾಡೋ ಹಾಗಿರಬೇಕು, ಮನುಷ್ಯರನ್ನ ಬದಲಾಯಿಸೋ ಹಾಗಿರಬೇಕು, ಮನುಷ್ಯರನ್ನ ಚಿಂತನೆಗೆ ಹಚ್ಚೋ ಹಾಗಿರಬೇಕು. ಯಾವುದೇ ಒಂದು ಚಿಂತನೆ ಮನುಷ್ಯನನ್ನು ಡಾಗ್ಮ್ಯಾಟಿಕ್ ಮಾಡಿದರೆ, ಕಟ್ಟಿ ಹಾಕಿದರೆ, ಅವನನ್ನು ಮುಕ್ತವಾಗಿ ಬೆಳೀಲಿಕ್ಕೆ ಬಿಡದೇ ಇದ್ದರೆ ಅಂತಹ ಸಿದ್ಧಾಂತಗಳಿಗೆ ಧಿಕ್ಕಾರ ಇರಲಿ. ಅವು ಬೆಳೆಯದೇ ಇರೋ ಸಿದ್ಧಾಂತಗಳು. ಏನು ಮಾಡ್ತೀಯಪ್ಪ ತಗೊಂಡು? ಆಯ್ತಪ್ಪ, ನೀನು ಏನು 2 ಸಾಲಲ್ಲಿ ಹೇಳಪ್ಪ ನಿನ್ನ ಸಿದ್ಧಾಂತ, ಎಡದವ್ರದ್ದು ಬಲದವ್ರದ್ದು ಏನು ಹೇಳ್ತೀರಿ? ಆ 2 ಸಾಲ ಹೇಳ್ತೀರಲ್ವಾ, ನೀವೊಂದು 2 ಸಾಲ, 2 ಸಾಲ ಜೀವನ. ಅಷ್ಟಕ್ಕೆ ಬಂದಿದ್ದೀರಾ ನೀವು ಈ ಭೂಮಿಗೆ. ಅದನ್ನು ಮೀರಿ ಸಹಸ್ರಾರು ವರ್ಷಗಳಿಂದ ಇಲ್ಲಿ ಚಿಂತನೆಗಳಾಗಿದೆ, ಚರ್ಚೆಗಳಾಗಿದೆ, ಜಗತ್ತು, ಯುದ್ಧ, ತಲ್ಲಣ ಎಲ್ಲ ಕಂಡಿದೆ. ಇದರ ಆಚೆಗೆ ಯೋಚಿಸ್ಬೇಕು. ಆಚೆಗೆ ಯೋಚಿಸೋದಂಥ ಮಾತಿದೆಯಲ್ಲ, ಅದೇ ಕಲೆ. ಕರೆಕ್ಟ್. ಅದು ಕಲೆ. ನನಗೆ ಯಾರಾದರೂ ಇದಕ್ಕೋಸ್ಕರ ನಾನು ಮಾಡ್ತಿದ್ದೀನಿ ನೋಡಿ ಸರ್, ಈಗ ಮೋದಿ ಇದ್ದಾರೆ ಸೆಂಟ್ರಲಲ್ಲಿ, ಅದಕ್ಕೋಸ್ಕರ ಈ ಫಿಲ್ಮ್ ಮಾಡ್ತಿದ್ದೀನಿ ಸರ್ ಅಂತ ಬರ್ತಾರೆ. ಅವರು ಜೂರಿಗಳೆಲ್ಲ ಹಾಗೆ ಇರ್ತಾರೆ ಸರ್ ಅಂತ. ತಪ್ಪು. ಅಲ್ಲೂ ಒಬ್ಬ ಎಚ್ಚರುವಂಥ ಜೂರಿ ಇರೋಕ್ಕೆ ಸಾಧ್ಯ. ಕರೆಕ್ಟ್. ಆಮೇಲೆ ಜನರ ಯಾವುದೇ ಭಾವನೆಗಳನ್ನು ಬಂಡವಾಳ ಮಾಡ್ಕೋಬೇಡಿ, ಪ್ರಚೋದಿಸಬೇಡಿ. ಕಲೆಯ ಕೆಲಸ ಅದಲ್ಲ. ಕಲೆಯ ಅನುಭೂತಿ ಬಹಳ ಬಹಳ ದೊಡ್ಡದು. ಇದನ್ನು ಬಲಪಂಥೀಯವಾಗಿ ಬರೆದಂಥ ಅನೇಕ ಬರಹಗಾರರು ಬರೆದಿದ್ದಾರೆ. ಭೈರಪ್ಪನವರ ಅನೇಕ ಕಾದಂಬರಿಗಳಲ್ಲಿ ಇರುವ ಮನುಷ್ಯನ ಚಿತ್ರಣ ಇದೆಯಲ್ಲ, ಅದ್ಭುತವಾಗಿದೆ. ಅದು ಅದ್ಭುತವಾಗಿದೆ. ಅದನ್ನೆಲ್ಲ ನೀವು ಸೀಮಿತವಾಗಿ ನೋಡಬಾರ್ದು. ನಾನು ಕುವೆಂಪು ಅವರ ಕಾದಂಬರಿಗಳನ್ನು ಓದ್ಕೊಂಡಾಗ ನನ್ನ ಜೀವನ ನೋಡೋ ದೃಷ್ಟಿಕೋನ ಬದಲಾಯಿತು. ಸತ್ಯವಾಗಿ ನಾನು ಮಲೆಗಳಲ್ಲಿ ಮದುಮಗಳು, ಕಾನೂರು ಸುಬ್ಬಮ್ಮ ಗಿಡತಿ ನೋಡಿದಾಗ ಮೊದಲ ಬಾರಿಗೆ ಕಾಡು ಅನ್ನುವಂಥ ಕಲ್ಪನೆ ಎಷ್ಟು ಕಾಡ್ತು ನನಗೆ ಅಂದರೆ, ಕಾಡು ಅಂದರೆ ತುಂಬ ಜನಕ್ಕೆ ಕಾಡು ಅಂದರೆ ಪಿಕ್ನಿಕ್ ಹೋಗುವಂಥ ಒಂದು ಜಾಗ ಅಷ್ಟೇ ಆಗಿಬಿಟ್ಟಿದೆ. ಅಲ್ಲಿಯ ಮರ, ಬಳ್ಳಿ, ಬೆಳಗಿನ ಇಬ್ಬನಿ, ಕೊಳೆತ ಎಲೆ, ಚಿಗುರು, ಬಣ್ಣಗಳು ಎಷ್ಟು ಅದ್ಭುತ ಇದೆ. ಕರೆಕ್ಟ್. ಮಲೆಗಳಲ್ಲಿ ಮದುಮಗಳು ಓದ್ತಿದ್ದಾರೆ. ಇದನ್ನು ನೀವು ಎಡದ ಸಾಹಿತ್ಯ ಅಂತೀರಾ ಅಥವಾ ಬರದ ಸಾಹಿತ್ಯ ಅಂತೀರಾ? ಹೇಳಕ್ಕಾಗಲ್ಲ. ಕುವೆಂಪು ಉಪನಿಷತ್ ಬಗ್ಗೆ ಬರೆದ್ಬಿಟ್ಟು ಚಂದ್ರೋದಯ, ಸೂರ್ಯೋದಯ, ದೇವರದಯ ಕಾಣ ಅಂತಾರೆ. ಹಂಗಂದ್ರೆ ನೀವು ಅವ್ರನ್ನ ಬಲಪಂಥೀಯರು, ದೇವ್ರ ಬಗ್ಗೆ ಹೇಳ್ತಾ ಇದ್ದಾರೆ ಅಂತೀರಾ? ಮೂರ್ಖರು ಕಣ್ರಿ. ಈ ಥರ ವಿಭಜನೆ ಮಾಡ್ತಕ್ಕಂಥದ್ದು ಮೂರ್ಖತನ. ಇದನ್ನು ಮೀರಿ ಮನುಷ್ಯ, ಕಲೆ, ಸಾಹಿತ್ಯ ಬೆಳೀಬೇಕು.
ತಾತ್ಕಾಲಿಕವಾದಿದ್ದು. ಎ ಕೈಂಡ್ ಆಫ್ ಎಲೆಕ್ಟ್ರೋಲ್ ಪ್ರೋಸೆಸ್ ಥರ ಇರುತ್ತೆ. ಎಡಬಲದ ಚಿಂತನೆ ಏನಂದರೆ ಒಂದು ಚುನಾವಣಾ ಪ್ರಕ್ರಿಯೆ ಭಾಗವಾಗ್ಬಿಟ್ಟಿದೆ ಈಗ ಅದು. ಕರೆಕ್ಟ್. ಐ ಹೇಟ್ ದಟ್. ಎಸ್ ಸರ್. ದಟ್ಸ್ ನಾಟ್ ರೈಟ್.